ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 17ನೇ ವಚನ. ಮಾಳಿಗೆಯ ಮೇಲೆ ಇರುವವನು ತನ್ನ ಮನೆಯೊಳಗಿರುವುದನ್ನು ತೆಗೆದುಕೊಳ್ಳುವುದಕ್ಕೆ ಇಳಿಯದೆ ಓಡಿ ಹೋಗಲಿ. ಆಮೆನ್. ಇಲ್ಲಿ ಯೇಸು ಸ್ವಾಮಿ ಈ 24ನೇ ಅಧ್ಯಾಯದಲ್ಲಿ ಏನಂತ ಹೇಳ್ತದಾನಂದ್ರೆ, ದೇವರ ಮತ್ತೆ ಯೇಸು ಸ್ವಾಮಿ ಮತ್ತೆ ಬರುವ ಬಗ್ಗೆ ಹೇಳ್ತಾನ. ಮತ್ತೆ ಇನ್ನೊಂದ್ಸರಿ ಬರುವಾಗ ಏನೇನು ಸಂಭವಿಸ್ತಾವ, ಏನೇನು ಆಗ್ತದೆ ಅನ್ನೋದ್ರ ಬಗ್ಗೆ ಹೇಳ್ತಿರುವಾಗ ಒಂದು ಮಾತು ಹೇಳ್ತಾನ. ಮಾಳಿಗೆ ಮೇಲೆ ಇರುವವನು ಅವನು ತನ್ನ ಮನೆಯೊಳಗೆ ಬಂದು ಏನೋ ತಕ್ಕೊಳ್ಬೇಕಂತೇಳಿ ಮತ್ತೆ ಅವ್ನು ಇಳೋದು ಬೇಕಾಗಿಲ್ಲ. ಅವನು ಎಲ್ಲಿ ಮಾಳಿಗೆ ಮೇಲೆ ಅದನ್ನೆಲ್ಲ ಅಲ್ಲೇ ಇರ್ಬೇಕು ಅಂತ ಹೇಳ್ತಾನೆ. ಏನಪ್ಪ ಇದ್ರ ಅರ್ಥ? ಆ ದಿನ ಬರ್ತದಂತ. ಯಾವ ದಿನ? ದೇವರ ಉಗ್ರತೆ ದಿನ, ದೇವರ ಒಂದು ಇನ್ನೊಂದು ಬರುವಿಕೆ ಬರಕತ್ತೈತೆ. ಹೆಂಗ್ ಬರ್ತಾನಂದ್ರೆ ಆತ ನ್ಯಾಯಾಧಿಪತಿಯಾಗಿ ಬರ್ತಾನ. ಆ ದಿನ ಬರ್ತತೆ. ಆ ದಿನದಲ್ಲಿ ನೀನು ಹೆಂಗಿರ್ಬೇಕಂತ ಹೇಳಿದ್ರೆ, ಜಾಗೃತವಾಗಿರು, ಎಚ್ಚರವಾಗಿರು. ಮಾಳಿಗೆ ಮೇಲೆ ನಿಂತವನು ಅಲ್ಲೇ ಇರಲಿ, ಅವನ್ ಕೆಳಗ ಬರಬಾರ್ದು. ಯಾಕೆ ಮಾಳಿಗೆ ಮೇಲೆ ನಿಂತವನು ಕೆಳಗೆ ಬರಬಾರ್ದು ಅಂತ ಹೇಳ್ತಾನಂದ್ರೆ, ಏನಪ್ಪ ಅದಕ್ಕೆ ಸಾದೃಶ್ಯ? ಏನದು ಮಾಳಿಗೆ ಮೇಲೆ ನಿಂತವನು ಅಂತ ಹೇಳಿದ್ರೆ, ನಿನ್ನ ಆತ್ಮೀಯತೆಯಲ್ಲಿ ಯಾವ ಸ್ಥಾನದಲ್ಲಿದೆ ಆ ಸ್ಥಾನದಲ್ಲಿದ್ದ ನೀನು ಕೆಳಗೆ ಇಳಿಬೇಡ. ನಾ ಬರ್ತೀನಿ. ನೀನು ಬಹು ಜಾಗೃತವಾಗಿರ್ಬೇಕು, ಬಹು ಎಚ್ಚರವಾಗಿರ್ಬೇಕು. ನೀನು ಎಚ್ಚರವಾಗಿಲ್ಲ ಅಂದ್ರೆ ಏನಾಗ್ತಿ ಅಂದ್ರೆ, ನಾನು ಬಂದಾಗ ನೀನು ಬಿಡಲ್ಪಡ್ತಿ. ಬಹು ಸಮೀಪವೈತೆ ನಾನು ಬರೋದು. ಇವಾಗಿರೋ ವಾತಾವರಣಗಳು ನೋಡ್ತಿದ್ರೆ ದೇವ್ರ ಸೂಚನೆಗಳು ಅಚ್ಚುಕಟ್ಟಾಗಿ ನಡೀತದವ. ಇವಾಗ ಇದನ್ನ ದೇವ್ರ ಆ ಕಡೆ ಇನ್ನೂ ದೂರ ಐತೆ ಅಂತೇಳಿ ಯಾವೊಂದು ಪ್ರವಕ್ತ ಕೂಡ ಹೇಳಕ್ ಚಾನ್ಸೇ ಇಲ್ಲ ಇವಾಗ. ಯಾಕಂದ್ರೆ ಏನು ದೇವರು ಆ ಸೂಚನೆಗಳು ಹೇಳೋ ಅದು ಅಚ್ಚುಕಟ್ಟಾಗಿ ನಡಗತ್ತವ. ಇವಾಗ ಬಹು ಸಮೀಪವೈತೆ. ಇಸ್ರಾಯೇಲರು ನತಾನೇಲು ಅದು ಪ್ರೆಸಿಡೆಂಟ್ ಕೂಡ ಏನಂತ ಹೇಳೋಣ ಗೊತ್ತಾ? ಇನ್ನು ಸ್ವಲ್ಪ ದಿನದಲ್ಲಿ ನಾವು ಮೆಸ್ಸಯ್ಯನ ಪ್ರಕಟಿಸ್ತೇವೆ ಅಂತ ಹೇಳ್ತಾನ. ಮೆಸ್ಸಯ್ಯ ಅವ್ರು ಕೂಡ ಮೆಸ್ಸಯ್ಯ ಸಲುವಾಗಿ ವೇಟ್ ಮಾಡ್ತಾರ. ಎದಕ್ಕೆ ಅವ್ರು ಮೆಸ್ಸಯ್ಯ? ನಾವು ಯೇಸು ಸ್ವಾಮಿ ಬರುವುದಕ್ಕೆ ಬಗ್ಗೆ ನಾವು ಹೆಂಗ್ ವೇಟ್ ಮಾಡ್ತಿದೀವೋ, ಅವ್ರು ಕೂಡ ಮೆಸ್ಸಯ್ಯ ಬರ್ತಾನಂತ ವೇಟ್ ಮಾಡ್ತಾನ. ಅವರು ಮೆಸ್ಸಯ್ಯ ಏನು ಎದಕ್ಕಾಗಿ ವೇಟ್ ಮಾಡ್ತಾರ ಅಂದ್ರೆ, ಇವಾಗ ಎಲ್ಲ ರಾಜ್ಯಗಳು ಎಲ್ಲ ದೇಶಗಳು ಅವ್ರ ಮೇಲೆ ಯುದ್ಧಕ್ಕೆ ಬರ್ತದವಲ್ಲ, ಅವರು ಯಾವ ಮೆಸ್ಸಯ್ಯನ ಬಗ್ಗೆ ವೇಟ್ ಮಾಡ್ತಾರ? ತಾನು ಬಂದು ನಮ್ಮನ್ನ ರಾಜ್ಯನ ಆಳ್ತಾನ, ರಾಜ್ಯನ ಆಳುವಂತ ಮೆಸ್ಸಯ್ಯ ಬರ್ತಾನ ಅಂತೇಳಿ ಅವ್ರು ಕಾಯ್ತಿದಾರ. ಇವರೆಲ್ಲ ತಿರುಗಾಟ ಮಾಡ್ತಿರೋವಾಗ ಇವರೆಲ್ಲದನ್ನ ನಿಭಾಯಿಸುವಂತ ರಾಜನು ನಮಗೆ ಬರ್ತಾನ, ಮೆಸ್ಸಯ್ಯನ ಬರ್ತಾನ. ಆತೇ ನಮ್ಮನ್ನ ಆಳ್ತಾನ, ಆ ಮೆಸ್ಸಯ್ಯನ ಬರ್ತಾನ ಅಂತೇಳಿ ಇವ್ರು ಆಲ್ರೆಡಿ ರೆಡಿ ಆಗಣ. ನಾವು ಇನ್ನು ಸ್ವಲ್ಪ ದಿನದಲ್ಲಿ ಆ ಮೆಸ್ಸಯ್ಯನ ಪ್ರಕಟಿಸ್ತೀವಿ ಅಂತ ಹೇಳ್ತಾರ. ನಾವು ನೋಡ್ತಿರುವಂತ ಮೆಸ್ಸಯ್ಯನು, ನಾವು ನೋಡ್ತಿರುವಂತ ಯೇಸು ಸ್ವಾಮಿ ಮತ್ತೆ ಬರ್ತಾನೆ. ನಾವೆಲ್ಲರೂ ಪುನರುತ್ಥಾನರಾಗಿ ಮಹಿಮ ಶರೀರ ಧರಿಸ್ಕೊಂಡು ಆತನಲ್ಲಿ ನಾವು ಹೋಗ್ತೀವಿ ಅಂತೇಳಿ ನಾವು ಆ ನಿರೀಕ್ಷಣದಲ್ಲಿ ಇದೀವಿ. ಅವ್ರೇನು ರಾಜ್ಯನ ಆಳ್ತಾನ, ನಾವು ಆ ಮೆಸ್ಸಯ್ಯನ ಸಲುವಾಗಿ ನಾವು ಎದುರು ನೋಡ್ತಾ ಇದೀವಿ ಅಂತಿಲ್ಲ. ಆ ಮೆಸ್ಸಯ್ಯನ ಸರ್ ಎದುರು ನೋಡ್ತಾ ಇದೀವಿ ಅಂದ್ರೆ ಆ ಮೆಸ್ಸಯ್ಯ ಯಾರಪ್ಪ ಅಂತ ಹೇಳಿದ್ರೆ ಅವ್ರು ಅಂತ್ಯ ಅಬದ್ಧ ಕ್ರಿಸ್ತು. ಅವ್ರಿಗೆ ಗೊತ್ತಿಲ್ಲ ಅದು. ಆಲ್ರೆಡಿ ಆ ಸುಳ್ಳು ಕ್ರೈಸ್ತನು, ಆ ಅಬದ್ಧ ಕ್ರೈಸ್ತನು ಆಲ್ರೆಡಿ ಉಣಿಕಿನಲ್ಲಿ ಬಂದಾನ. ಇವಾಗ ನಾವಿದೀವಲ್ಲ, ಇವಾಗ ಆಲ್ರೆಡಿ ಅವನು ಉಣಿಕಿನಲ್ಲಿ ಇದಾನ. ಅವನೇನೋ ಇನ್ನೂ ಹುಟ್ಟಿ ಅವನೇನೋ ದೊಡ್ಡನಾಗಿ ಬೆಳೆಯುವವರೆಗೆ ಏನಿಲ್ಲ. ಆಲ್ರೆಡಿ ಅವನು ಹುಟ್ಟಾನ. ಇನ್ನು ಕೆಲವು ವರ್ಷಗಳಲ್ಲೇ ಅವನು ಬಯಲ್ಪಡ್ತಾನ. ಅದಕ್ಕೆಲ್ಲ ರೀತಿಯಲ್ಲಿ ಇವೆಲ್ಲ ಸೂಚನೆಗಳು ಎದಕ್ಕೆ ಆಗತ್ತವಂದ್ರೆ, ಇವೆಲ್ಲವೂ ಕೂಡ ವ್ಯತಿರೇಕವಾಗಿ ದೇಶಗಳೆಲ್ಲ, ಇರಾನು, ಅದೇ ರೀತಿಯಲ್ಲಿ ಈ ಚೈನಾ ಮತ್ತು ರಷ್ಯಾ, ಇವರೆಲ್ಲರೂ ಕೂಡ ಟೋಟಲ್ ಇಸ್ರಾಯೇಲ್ ಮೇಲೆ ಬರ್ತಾರೆ. ಅದು ಆಲ್ರೆಡಿ ಎಲ್ಲ ಸಿದ್ಧ ಆಗೋದು. ಇವಾಗ ಎಷ್ಟು ಯುದ್ಧನ ಸ್ಟಾಪ್ ಮಾಡ್ಬೇಕಂತ ನೋಡ್ತಿದ್ರು ಕೂಡ ಯುದ್ಧ ಸ್ಟಾಪ್ ಆಗುವಲ್ದು. ಇರಾನ್ ಆಲ್ರೆಡಿ ಫಿಕ್ಸ್ ಆಗ್ಬಿಟ್ಟಲ್ಲ. ಇರಾನ್ ಅವ್ರು ಏನು ಮಾಡ್ಯಾರ ಗೊತ್ತಾ? ಅವ್ರು ಸುಪ್ರೀಂ ಲೀಡರ್ನ ಸಾಯಿಸಾರಲ್ಲ, ಆ ಸುಪ್ರೀಂ ಲೀಡರ್ ಸಮಾಧಿ ತಗೋಗಿ ಎಲ್ಲರೂ ಪ್ರಮಾಣ ಮಾಡ್ಯಾರ, ನಾವು ಇಸ್ರಾಯೇಲ್ ದೇಶನ ಅಮೆರಿಕನ ಇಲ್ದಂಗೆ ಮಾಡ್ತೀವಿ, ಅಲ್ಲಿವರೆಗೂ ಈ ಯುದ್ಧ ನಿಂದಿರೋದಿಲ್ಲ ಅಂತ ಹೇಳಾರ. ಅಮೆರಿಕ ಮೇಲೆ ದಾಳಿ ಮಾಡ್ತಾರ ಅವರು, ಇಸ್ರಾಯೇಲ್ ಮೇಲೆ ದಾಳಿ ಮಾಡ್ತಾರೆ. ಮೊನ್ನೆ ಇಸ್ರಾಯೇಲ್ ಮೇಲೆ ದಾಳಿ ಮಾಡ್ಯಾರ, 200 ಜನ ಗಾಯ ಆಗ್ಯಾರ. ಭಯಂಕರವಾಗಿ ಇದಾಗೈತೆ. ಯೇಸು ಸ್ವಾಮಿ ಎಲ್ಲಿ ಶಿಲುಬೆಗೆ ಹಾಕಾರೋ ಆ ಟೆಂಪಲ್ ಮೇಲೆ ಒಂದು ಮಿಸೈಲ್ ಬಿದ್ದೈತೆ. ಹೆಂಗ್ ಬೇಕಾದ್ರೆ ಹಂಗೆ ದಾಳಿ ಮಾಡ್ತಾರೆ. ಇಸ್ರಾಯೇಲರು ಕೂಡ ನಾವು ಸುಮ್ಮನೆ ಇರೋದಿಲ್ಲ, ನಾವು ಕೂಡ ಯುದ್ಧ ಮಾಡ್ತೀವಿ ಅಂತ ಹೇಳ್ತಾರೆ. ಇದು ಯುದ್ಧ ವಾತಾವರಣ ನಿಂದಿರೋದಿಲ್ಲ, ಇದು ವಿಸ್ತರಿಸ್ತದೆ. ಇದು ಎದಕ್ಕೆ ವಿಸ್ತರಿಸ್ತದೆ ಅಂದರೆ, ಈ ಅಂತ್ಯ ಅಬದ್ಧ ಕ್ರಿಸ್ತು ಬರಬೇಕು ಬಯಲಿಗೆ. ಅವನೇ ಬಂದು ಶಾಂತಿ ಮಾಡ್ಬೇಕು. ಇದನ್ನು ಶಾಂತಿ ಮಾಡ್ಬೇಕಂದ್ರೆ ಇದು ವಿಸ್ತಾರವಾದ ಯುದ್ಧ ಆಗಬೇಕು. ಅದು ಆಗಕ್ಕೆ ಇವೆಲ್ಲ ಪ್ಲಾಟ್ಫಾರ್ಮ್ ಆಗತ್ತವ. ಅಂದರೆ ಇನ್ನು ಟೈಮು ಇಲ್ಲ.
ಬಹು ಸಮೀಪವಾಯ್ತು. ಅದಕ್ಕೆ ವಾಕ್ಯ ಏನು ಹೇಳಕಂತಂದ್ರೆ, ನಾನು ಬರ್ತಿದ್ದೀನಿ, ಬಹು ಸಮೀಪವಾಯ್ತು, ನೀನೇನಾಗಿರ್ಬೇಕು, ಎಚ್ಚರ ಆಗಿರು, ಮೊಬ್ಬಾಗಿರಬೇಡ, ನೀನು ಮಾಯ ಮುಚ್ಚಿದಂಗೆ ಇರಬೇಡ, ನೀನು ನಾನು ಬರ್ತಿದ್ದೀನಿ, ನೀನು ಎಚ್ಚರವಾಗಿದ್ದು ಮ್ಯಾಲ್ಗ ಮೇಲೆ ಇದು ಹೆಂಗಿದೆಯೋ ಆ ಒಂದು ಸ್ಥಾನದಲ್ಲಿ ನೀನು ಹೆಂಗೆ ನಾನು ಕುಂದಿರ್ಸಿನೋ, ಹೆಂಗೆ ನಾನು ನಿಂದಿರ್ಸಿನೋ ಆ ಸ್ಥಾನದಲ್ಲೇ ಇರು, ಅದ್ರಾಗಿದ್ದ ನೀನು ಕೆಳಗೆ ಇಳಿಬೇಡ. ಏನಪ್ಪ ಆ ಸ್ಥಾನ, ಏನು ಆ ಮ್ಯಾಲ್ಗ ಮೇಲೆ ಇರುವಂಥ ಆ ಸ್ಥಾನ ಏನು ನಮಗೆ ಅಂತ ಹೇಳಿದ್ರೆ, ಮೊದಲನೇದೇನು ಗೊತ್ತಾ, ದೇವರ ಸಹವಾಸ. ಯಾವುದು? ದೇವರ ಸಹವಾಸ. ದೇವರ ಸಹವಾಸ ಯಾವಾಗಲೂ ನಾವು ದೇವ್ರ ಸಹವಾಸದಲ್ಲಿ ಇರಬೇಕು. ಈ ಸಹವಾಸನ ನಾವು ದೂರ ಮಾಡ್ಕೋಬಾರ್ದು, ದೇವ್ರ ಸನ್ನಿಧಿನ ನಾವು ದೂರ ಮಾಡ್ಕೋಬಾರ್ದು. ಅದಕ್ಕೆ ಸೌಲನ ಅಭಿಷೇಕಿಸ್ಬೇಕಂತ ಹೇಳಿ ಸಮುವೇಲ್ ಹೇಳಿದಾಗ, ಸಮುವೇಲು ಸೌಲನ ಎಲ್ಲಿ ಕರ್ಕೊಂಡು ಹೋಗ್ತಾನೆ ಗೊತ್ತಾ? ಮ್ಯಾಲ್ಗ ಮೇಲೆ ಕರ್ಕೊಂಡು ಹೋಗ್ತಾನೆ. ಮ್ಯಾಲ್ಗ ಮೇಲೆ ಕರ್ಕೊಂಡೋಗಿ ಆ ಒಂದು ಉನ್ನತವಾದ ಆ ಸ್ಥಾನ, ರಾಜನ ಸ್ಥಾನ ಎಲ್ಲಿ ಆತಗ ಕೊಡ್ತಾನಪ್ಪ ಅಂತಿದ್ರೆ, ಮ್ಯಾಲ್ಗ ಮೇಲೆ ಕರ್ಕೊಂಡೋಗಿ ಕೊಡ್ತಾನೆ. ನೋಡ್ರಿ, ಅದನ್ನು ಓದಿಸ್ತೀನಿ. 1 ಸಾಮ್ಯೇಲ ಗ್ರಂಥವು 9ನೇ ಅಧ್ಯಾಯ 25. ಅವನೊಡನೆ ಮಾತಾಡೋಣ. ಅದನ್ನ ಎಷ್ಟು ಹಂಗೆ ನಾವು ಓದ್ಕೊಂಡು ಹೋದ್ರೆ ಅವ್ನ ರಾಜ್ಯ ಅಭಿಷೇಕ ಅಲ್ಲಿ ಆಗ್ತದೆ. ಎಲ್ಲಿ ಕರ್ಕೊಂಡು ಹೋಗೋಣ? ಮ್ಯಾಲ್ಗ ಮೇಲೆ ಕರ್ಕೊಂಡೋಗಿ ಅಲ್ಲಿ ನಿಂದಿರ್ಸ್ಕೊಂಡು, ದೇವ್ರು ನನಗೆ ಈ ರೀತಿ ಹೇಳೋಣಪ್ಪ, ದೇವರು ನಿನ್ನ ಮೇಲೆ ಈ ರೀತಿ ಉದ್ದೇಶ ಐತೆ, ನಿನಗೆ ಇಸ್ರಾಯೇಲ್ ಪ್ರಜೆಗಳ ಮೇಲೆ ರಾಜನಾಗಿ ಮಾಡ್ತದನ ಅಂತೇಳಿ ಆ ಒಂದು ಉನ್ನತವಾದ ಪದವಿನ ಎಲ್ಲಿ ಹೇಳ್ತದನಪ್ಪ ಅಂತಿದ್ರೆ, ಮ್ಯಾಲ್ಗ ಮೇಲೆ. ಈ ಸ್ಥಾನ ಕೊಟ್ಟನ ದೇವ್ರು. ಯಾರಿಗೆ ಕೊಟ್ಟನ? ಸೌಲು ಕೊಟ್ಟನ. ಹೌದಾ? ಸೌಲು ಕೂಡ ಯಾವಾಗಾದರೂ ದೇವ್ರ ಅಭಿಷೇಕವನ್ನು ಹೊಂದ್ಕೊಂಡು ರಾಜನಾಗಿ ದೇವರಿಗೆ ಸನ್ನಿಹಿತನಾಗಿ ಜೀವಿಸಿ ಇಸ್ರಾಯೇಲ್ ಶತ್ರುಗಳ ದೇಶಗಳ ಮೇಲೆ ಯುದ್ಧಕ್ಕೆ ಹೋತಾನ, ಹೋಗಿ ಜಯಿಸ್ತಾನ. ಯಾವವರಿಗೆ ಜಯಿಸ್ತಾನ ಅಂದ್ರೆ ದೇವ್ರ ಸಹವಾಸವರೆಗೆ ಇರೋವರೆಗೆ ಜಯಿಸ್ತಾನ. ಆಮೇಲೆ ಏನು ಮಾಡ್ತಾನೆ ಗೊತ್ತಾ? ಸೌಲು ದೇವ್ರ ಸಹವಾಸದಿಂದ ದೂರ ಆಗ್ತಾನೆ. ಅದೇ ದೇವ್ರೇನೋ ಸಮುವೇಲಿಗೆ ಹೇಳಿ ಮ್ಯಾಲ್ಗ ಮೇಲೆ ಕರ್ಕೊಂಡೋಗಿ ಅಲ್ಲಿ ನಿಂತ್ಕೊಂಡು, ನಿನಗೆ ದೇವ್ರಿಗೆ ಹೇಳೋಣಪ್ಪ, ನಿನ್ನ ಅಭಿಷೇಕಿಸ ಅಂತ ಹೇಳೋಣ, ನಿನ್ನ ಸ್ಥಾನ ಹೆಂಗಿತ್ತು, ಕತ್ತೆಗಳ ತಲ್ಲಿ ಅವ್ರ ತಲ್ಲಿ ಇವ್ರ ತಲ್ಲಿ ನೀನು ತಿರುಗ್ತಿದ್ದೆ, ನಿನ್ನ ಪರಿಸ್ಥಿತಿ ಅಂಥದ್ದನ್ನು ನಿನ್ನ ತಗೊಂಡೋಗಿ, ನಿನ್ನ ಗೋತ್ರ ಕೂಡ ಸಣ್ಣ ಗೋತ್ರ ಆದರೂ ಕೂಡ ಇಸ್ರಾಯೇಲ್ ಪ್ರಜೆಗಳ ಮೇಲೆ ನಿನಗೆ ರಾಜನಾಗಿ ದೇವರು ಮಾಡಂತ ಹೇಳ್ತಾನೆ, ನೀನು ಪಟ್ಟಾಭಿಷೇಕ ಮಾಡಂತ ಹೇಳ್ತಾನೆ ಅಂತ ಹೇಳಿ ಪಟ್ಟಾಭಿಷೇಕ ಮಾಡಿ ಆ ಒಂದು ರಾಜಾಭಿಷೇಕ ಆತನ ಕೊಟ್ಟಾಗ, ಈ ಸೌಲ್ ಏನು ಮಾಡ್ತಾನ? ದೇವ್ರ ಸಹವಾಸನ ಬಿಟ್ಟು ದೇವರಿಗೆ ದೂರ ಆಗಿ ಏನಾಗೇನು ಗೊತ್ತಾ? ಆ ಒಂದು ಪ್ರತ್ಯಕ್ಷತನ ಕಳ್ಕೊಂಡ. ಸೌಲ್ ಬಗ್ಗೆ ಏನಂತ ಬರ್ದಾನೆ ಗೊತ್ತಾ? ಪರಿಶುದ್ಧಾತ್ಮ ದೇವರು ಸೌಲ್ಗೆ ದುರಾತ್ಮ ಹಿಡಿದಂತ ಬರ್ದಾನೆ. ದೇವರು ಅಭಿಷೇಕಿಸಿರುವಂಥ ವ್ಯಕ್ತಿ ಸೌಲು, ಒಂದು ಉನ್ನತ ಸ್ಥಾನದಲ್ಲಿಟ್ಟಿರುವಂಥ ವ್ಯಕ್ತಿ ಸೌಲು. ಆದರೆ ಬರ್ತಾ ಬರ್ತಾ ದೇವರಿಗೆ ದೂರ ಆಗಿ ಸೌಲ್ಗೆ ಏನಾಗೈತೆ? ದುರಾತ್ಮ ಹಿಡಿದೈತೆ ಅಂತೇಳಿ ಬರೆಯಲ್ಪಟ್ಟೈತೆ. ಅಂದರೆ ಆ ಸ್ಥಾನನ ಕಳ್ಕೊಂಡನ, ಆ ಸ್ಥಾನಲಿದ್ದ ಕೆಳಗಿಳಿದಕ್ಕೆ ಏನಾಗೈತೆ ಗೊತ್ತಾ? ದೇವ್ರ ಸಹವಾಸನ ದೂರ ಮಾಡ್ತಾನ. ಅದಕ್ಕೆ ದುರಾತ್ಮ ಪೀಡಿತನಾಗ್ಯಾನ ಅಂತೇಳಿ. ಅದಕ್ಕೆ ಏನು ಮಾಡ್ತಾನೆ ಗೊತ್ತಾ? ದೇವ್ರ ಸನ್ನಿಧಿನಲ್ಲಿ ಕಲಿಬೇಕಾಗಿರುವಂಥ ವ್ಯಕ್ತಿ ಮಾಟ ಮಂತ್ರಗಳ ತಲೆ ಹೋಗ್ತಾನೆ. ಮಾಟ ಮಂತ್ರಗಳ ತಲೆ ಹೋಗಿ ಕೇಳ್ತಾನೆ, ಅಷ್ಟು ನಾವು ರಾಜ್ಯನ ಗೆಲ್ಲಬೇಕಂತಿದ್ರೆ, ರಾಜ್ಯನ ಗೆಲ್ಲಬೇಕಂದ್ರೆ ಯಾರು ತಗೋಬೇಕು? ದೇವ್ರ ತಗೋ ಕೇಳ್ಬೇಕು. ನಾನು ರಾಜ್ಯನ ಗೆಲ್ಲಬೇಕಪ್ಪ, ನೀನು ನನಗೆ ಸಹಾಯ ಮಾಡಂತೇಳಿ ದೇವ್ರ ತಗೋ ಕೇಳ್ಬೇಕಲ್ಲ. ಸೌಲು ದೇವ್ರ ತಗೋ ಹೋಗೋದಿಲ್ಲ, ಮಾಟ ಮಂತ್ರಗಳು ಮಾಡ್ತಿದ್ರೆ ಅವ್ರ ತಲೆ ಹೋಗಿ ಅಲ್ಲಿ ಇರೋಬಂಥ ವ್ಯಕ್ತಿನ ಕೇಳ್ತಾನೆ. ಹೋಗಿ ನಮಗೆ ಯುದ್ಧ ಮಾಡಬೇಕು, ಸಮಯ ಇಲ್ಲ, ಇವಾಗ ಪ್ರವಕ್ತ ಇಲ್ಲ ನಮ್ಗೆ ಹೇಳಕ್ಕ, ನಮ್ಮ ಪ್ರವಕ್ತನ ಕರ್ಕೊಂಬ, ನಮ್ಮ ಪ್ರವಕ್ತನ ಕೇಳ್ತೀನಿ, ಪ್ರವಕ್ತ ಆದರೆ ದೇವ್ರಿಗೆ ಕೇಳಿ ಹೇಳ್ತಾನ. ಆ ಒಂದು ಮಾಟ ಮಂತ್ರ ಮಾರೋರ್ತಲ್ಲಿ ಹೋಗ್ತಾನೆ. ಆ ರೀತಿ ಹೋಗಿದ್ದಕ್ಕೆ ಏನಾಗ್ತದೆ ಗೊತ್ತಾ? ನೆಕ್ಸ್ಟೇ ಆ ಒಂದು ಯುದ್ಧದಲ್ಲಿ ಸಾಯ್ತಾನ. ಅದೇ ದೇವರು ಅಭಿಷೇಕಿಸಿರುವಂಥ ವ್ಯಕ್ತಿ, ಯಾವಾಗಾದರೂ ಉನ್ನತ ಸ್ಥಾನದಲ್ಲಿಟ್ಟಿರುವಂಥ ವ್ಯಕ್ತಿ ಆ ಸಹವಾಸನ ಯಾವಾಗ ದೂರ ಮಾಡೋಕ್ಕಂತನೋ ಏನಾಗ್ಬಿಡ್ತದೆ ಹೇಳು? ಟೋಟಲ್ ದೇವರಿಂದ ದೂರ ಆಗ್ತದೆ. ಅದಕ್ಕೆ ಈ ಒಂದು ಅಂತ್ಯ ದಿನಗಳಾಗ ನಮಗೆ ದೇವ್ರು ಏನು ಪ್ರತ್ಯಕ್ಷತೆ ಕೊಟ್ಟನೋ, ನಮಗೆ ದೇವ್ರು ಏನು ಕೃಪೆ ಕೊಟ್ಟನೋ ಅದಕ್ಕೆ ನಾವು ದೂರ ಆಗುವಂಥವ್ರಾಗಿರ್ಬಾರ್ದು. ಆ ಸಹವಾಸಕ್ಕೆ ನಾವು ದೂರ ಆಗುವಂಥವ್ರಾಗಿರ್ಬಾರ್ದು. ನಾವು ಹತ್ತಿರವಾಗಿರಬೇಕು. ಅದಕ್ಕೆ FSC ಒಂದು ಸಂಘ ಕೂಡ ದೇವ್ರು ಎಚ್ಚರಿಸ್ತಾನೆ. FSC ಸಂಘ ಏನಂತ ಹೇಳ್ತಾನೆ ಗೊತ್ತಾ? ನಿನ್ನ ಎಲ್ಲದರಲ್ಲಿ ಕರೆಕ್ಟ್ ಅದಿ, ಎಲ್ಲದರಲ್ಲಿ ಓಕೆ, ಆದರೆ ಮೊದಲಿರುವಂಥ ಪ್ರೀತಿ ನಿನ್ನಲ್ಲಿ ನನಗೆ ಕಾಣುತ್ತಿಲ್ಲ ಅಂತ ಹೇಳ್ತಾನೆ. ಎಲ್ಲ ಇರ್ತದೆ ಪರ್ಫೆಕ್ಟ್. ಮತ್ತೆ ನೀನು ನೋಡ್ರಿ, ಓದಿಸ್ತೀನಿ ಅದನ್ನು. ಪ್ರಕಟಣೆ ಗ್ರಂಥದಲ್ಲಿ 2ನೇ ಅಧ್ಯಾಯ 1ನೇ ವಚನ.
ನೋಡುವ ಎಷ್ಟು ಅವ್ರ ಪ್ರಯಾಸ, ಅವ್ರ ತಾಳ್ಮೆ, ಆ ದುಷ್ಟರನ್ನು ಕೂಡ ಅವರು ಸಹಿಸಲಾರರು. ಅಂದ್ರೆ ಎಷ್ಟು ಪರ್ಫೆಕ್ಟ್ ಅದಾರ, ಅವ್ರನಲ್ಲಿ ಏನ್ ಮಿಸ್ಟೇಕ್, ಅವ್ರಲ್ಲಿ ಒಳ್ಳೆ ಕೂಡ ಹೇಳ್ತಾನ ದೇವ್ರು. ನೋಡು ಇನ್ನ ಏನೇನು ಹೇಳ್ತಾನ, ಅಪೋಸ್ತಲರು ಅಂತ ಹೇಳ್ಕೊಂಡು ಅಪೋಸ್ತಲರು ಅಂತ ಬಂದು ಆ ವಾಕ್ಯಗಳು ಹೇಳ್ತಿದ್ರು ಕೂಡ ಇವ್ರು ಅಪೋಸ್ತಲರ ಇಲ್ಲ ಸುಳ್ಳು ಬೋಧಗಳು ಹೇಳ್ತಾರ ಅನ್ನೋದು ಕೂಡ ಗ್ರಹಿಸಿ, ಇಲ್ಲ ಅವ್ರ ಅಪೋಸ್ತಲಲ್ಲ, ಇವ್ರು ಹೇಳ್ತಾರೆ ಬೋಧ ಸುಳ್ಳು, ನಾವು ಇವ್ರ ಮಾತು ಕಿವಿ ಕೊಡಬಾರ್ದು, ನಾವು ಸತ್ಯ ಬೋಧನೆ ಕೇಳ್ಬೇಕಂತ ಹೇಳಿ ಗ್ರಹಿಸಿ ಇಷ್ಟು ಪರ್ಫೆಕ್ಟ್ ಅದಾರಿಲ್ಲ. ಬಾಧೆಯನ್ನು ಕೂಡ ಸಹಿಸ್ಕೊಂತೇದಿ, ಎಲ್ಲ ಬಳ್ಳೆನು. ಆದರೆ ತಪ್ಪು ಓರಿಸಬೇಕಾದತೆ. ಒಂದು ತಪ್ಪೈತಂತ, ಎಲ್ಲ ಪರ್ಫೆಕ್ಟ್ ಐತಂತ, ಒಂದೇ ಒಂದು ತಪ್ಪೈತ. ಅದೇನ್ ತಪ್ಪೈತಂತ, ಮೊದಲು ನೀನ್ ನನ್ನ ಮೇಲೆ ಇರುವಂತ ಪ್ರೀತಿ, ಆ ಆಸಕ್ತಿ ಇವಾಗ ನಿನ್ನಲ್ಲಿ ಅದು ಕಾಣುತ್ತಿಲ್ಲ. ಕೆಟ್ಟದೈತ ಅಂತ ಹೇಳವಲ್ಲ, ನಿನ್ನಲ್ಲಿ ದೋಷ ಐತ ಅಂತ ಹೇಳವಲ್ಲ, ನೀನು ಸರಿಯಾದ ಸುಳ್ಳು ಬೋಧನೆಯಲ್ಲಿದೆ ಅಂತ ಹೇಳವಲ್ಲ, ಎಲ್ಲ ಪರ್ಫೆಕ್ಟ್ ಐತೆ. ಆದರೆ ನೀನು ಫಸ್ಟಿಗೆ ನನ್ನ ಹತ್ರ ಹೆಂಗೆ ಕನೆಕ್ಟ್ ಆಗಿದ್ದಲ್ಲ, ಫಸ್ಟಿಗೆ ನೀನು ನನಗೆ ಹೆಂಗೆ ಸವಾಸದಲ್ಲಿ ಇದ್ದಲ್ಲ, ಆ ಸವಾಸ ಮಿಸ್ ಆಗಿ ಅಂತ ಹೇಳ್ತಾನೆ. ಆ ಕನೆಕ್ಟಿವಿಟಿ ಮಿಸ್ ಆಗಿ ನೀನು, ಆ ಪ್ರತ್ಯಕ್ಷತೆ ಮಿಸ್ ಆಗಿ ನೀನು, ಅದಕ್ಕೆ ದೂರ ಆಗಿ ಅದನ್ನ ನೀನು ಗ್ರಹಿಸು. ಎಲ್ಲ ಪರ್ಫೆಕ್ಟ್. ಆದರೆ ನೀನು ಮೊದಲು ನನ್ನಲ್ಲಿ ಎಷ್ಟು ಪ್ರೀತಿ ಇಟ್ಟಿದ್ದೆ, ಮೊದಲು ನನ್ನ ಹತ್ರ ಎಷ್ಟು ನೀನು ನನ್ನ ಹತ್ರ ಇರೋಕೆ ನೀನು ಆಸೆ ಪಡ್ತಿದ್ದೆ, ಎಷ್ಟು ಇಷ್ಟಪಡ್ತಿದ್ದೆ, ಎಷ್ಟು ಆಡ್ತಿದ್ದೆ, ಇವಾಗ ಅದು ಕಡಿಮೆ ಆಗತ್ತೆ ನಿನ್ನಲ್ಲಿ, ಕಡಿಮೆ ಆಗತ್ತೆ ನಿನ್ನಲ್ಲಿ. ಇವಾಗ ಏನ್ ಮಾಡ್ಬೇಕಪ್ಪ ಅದಕ್ಕ? ನೀನು ಎಲ್ಲಿದ್ದ ಬಿದ್ದಿದೆಯೋ ದೇವರ ಕಡೆಗೆ ತಿರುಗಿಕೋ. ಎಲ್ಲಿ ಬಿದ್ದೀಯೋ ಅದನ್ನ ನೆನಪಿಗೆ ತಂದುಕೊಂಡು ಮತ್ತೆ ನೀನು ದೇವರ ಕಡೆಗೆ ತಿರುಗು. ನಾನು ಬರ್ತಿದ್ದೀನಿ, ನಾನು ಬರೋದು ಬಹು ಸಮೀಪವಾಯಿತು, ದೂರ ಇಲ್ಲ, ಎಲ್ಲದರಲ್ಲಿ ಕರೆಕ್ಟ್ ಇದೆ. ಆದ್ರೆ ಒಂದೇ ಒಂದನ್ನ ಮಿಸ್ ಆಗಿ, ಎಲ್ಲಿ ಮಿಸ್ ಆಗಿ ಅಪ್ಪ ಅಂದರೆ ಆ ಮೊದಲನೇ ಪ್ರೀತಿ, ಆ ಮೊದಲನೇ ಇರುವಂಥ ನನ್ನ ಸಾವಾಸ ಮಿಸ್ ಆಗತ್ತೆ. ದೂರ ಆಗ್ತಿದ್ದಿ ನೀನು, ನೀನು ಗೊತ್ತಿಲ್ಲದೇನೆ ನೀನು ದೂರ ಆಗ್ತಿದ್ದಿ, ನೀನು ಗೊತ್ತಿಲ್ಲದೇನೆ ನೀನು ನನ್ನ ಸಾವಾಸನ ನೀನು ಬಿಡ್ತಿದ್ದಿ. ಆ ತಪ್ಪು ನಿನ್ನ ಮೇಲೆ ಓರಿಸ್ತಿದ್ದೀನಿ ನಾನು, ಹೇಳ್ತಾನ ದೇವ್ರು, ನಮ್ಮನ್ನು ಎಚ್ಚರಿಸ್ತಾನ. ಯಾಕಂದರೆ ಫಸ್ಟಿಗೆ ಆತ್ಮೀಯ ಜೀವಿತದಲ್ಲಿ ನಾವು ಬಂದು ಆತ್ಮೀಯ ಜೀವಿತದಲ್ಲಿ ನಡೀತಿರುವಾಗ ದೇವ್ರ ಮೇಲೆ ಆಸಕ್ತಿ, ಆ ಒಂದು ಉಜ್ಜೀವ ಇರೋದು ಸಹಜ. ಅದು ಬರ್ತಾ 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 ಇನ್ನೂ ಹೆಚ್ಚಾಗಬೇಕೆ ತಪ್ಪ ಕಡಿಮೆ ಆಗ್ಬಾರ್ದು. ಅದು ಕೆಲವೊಬ್ಬರು ನೋಡ್ರಿ, ಮತ್ತೆ ಅವಾಗಿರ್ತಿತ್ತು, ಇವಾಗಿಲ್ಲ, ಅವಾಗ ಐತೆ, ಇವಾಗಿಲ್ಲ. ಭಾರಿ ಮಂದಿದು ಪ್ರಾಬ್ಲಮ್ ಅದೇ. ದೇವ್ರು ಹೇಳ್ತಿರೋದು ಕೂಡ ಇವಾಗ ನಮ್ಮನ್ನ ಎಚ್ಚರಿಸ್ತಿರೋದು ಕೂಡ ಏನು ಗೊತ್ತಾ, ನಾನು ಮತ್ತೆ ಬರ್ತಿದ್ದೀನಿ, ನಾನು ಸಮೀಪವಾಗಿದ್ದೀನಿ, ಬಾಗಿಲು ತಟ್ಟುತ್ತಾ ಇದ್ದೀನಿ, ಬಾಗಿಲು ತಳ್ಳಿ ಇದ್ದೀನಿ. ಇವು ನೀವೇನು ಮಾಡ್ಬೇಕಂದ್ರೆ, ನೀನು ಆ ಸ್ಥಾನ ಏನೈತಲ್ಲ ಆ ಸ್ಥಾನದಲ್ಲೇ ಇರು, ಮತ್ತೆ ನೀನು ಕೆಳಗಿಳಿಬೇಡ, ಕೆಳಗಿಳಿಬೇಡ ಅಂತ ಹೇಳ್ತಾನ. ನೀನು ಮೇಲೆ ಇರಬೇಕು. ಏನಪ್ಪ ಅದು ಮೇಲೆ ಇರ್ಬೇಕಂದ್ರೆ ನೀನು ನನ್ನ ಸಾವಾಸದಲ್ಲಿ ಇರಬೇಕು. ನಾನು ಏನು ನಿನಗೆ ಆ ಒಂದು ಪ್ರತ್ಯಕ್ಷತೆ ಕೊಟ್ಟಿನೋ, ಸೌಳಿಗೆ ಹೆಂಗೆ ಮೇಲೆ ಕರ್ಕೊಂಡೋಗಿ ಆ ಒಂದು ಪ್ರತ್ಯಕ್ಷದ ಅಭಿಷೇಕ ಕೊಟ್ಟನೋ ಅದನ್ನು ಕಾಪಾಡ್ಕೋಬೇಕು. ನೀನು ಆ ಪ್ರತ್ಯಕ್ಷತೆನ ಕಾಪಾಡ್ಕೋಬೇಕು, ಆ ಒಂದು ಕೃಪೆನ ಕಾಪಾಡ್ಕೋಬೇಕು, ಆ ಅಭಿಷೇಕನ ಕಾಪಾಡ್ಕೋಬೇಕು, ಆ ಒಂದು ನಿನಗೊಂದು ಕೊಟ್ಟಿರುವಂಥ ಆ ಉನ್ನತವಾದ ಭಾಗ್ಯನ ನೀನು ಕಾಪಾಡ್ಕೋಬೇಕು. ಕಾಪಾಡ್ಕೊಂಡು ಯಾವಾಗ ನಿನ್ನ ದೇವ್ರನ್ನ ಹೆಂಗೆ ಪ್ರೀತಿ ಮಾಡ್ತಿದ್ದೋ ಆ ಪ್ರೀತಿ ಇನ್ನೂ ದಿನಾ ದಿನ ನಿನ್ನಲ್ಲಿ ಹೆಚ್ಚಬೇಕು. ದೇವ್ರದಲ್ಲಿ ಸಾವಾಸ ಇರೋದು ಇನ್ನೂ ಹೆಚ್ಚಬೇಕು. ಅದಕ್ಕೆ ವಾಕ್ಯ ಇನ್ನೊಂದು ಕೂಡ ಏನಂತ ಗೊತ್ತಾ, ಮೊದಲಿದ್ದವರು ಕಡೆಯವರು ಆತಾರಂತ, ಕಡೆಯಿದ್ದವರು ಮೊದಲು ಆತಾರಂತ. ಹಂಗೆ ಆಗ್ಬಾರ್ದು. ನಾವಿನ್ನ ಪ್ರತ್ಯಕ್ಷತೆ ಜಾಸ್ತಿ ಹೊಂದ್ಕೋಬೇಕು. ದಿನಾ ದಿನ ದೇವ್ರ ಪ್ರತ್ಯಕ್ಷತೆ ಜಾಸ್ತಿ ಹೊಂದ್ಕೋಬೇಕು. ದೇವ್ರಿಗೆ ಇನ್ನೂ ಸನಿತರಾಗಬೇಕು, ಇನ್ನೂ ದೇವರಿಗೆ ಹತ್ರ ಆಗ್ಬೇಕು, ಇನ್ನೂ ದೇವ್ರ ಬಗ್ಗೆ ನಾವು ಆ ಪ್ರೀತಿ ಇನ್ನೂ ನಮ್ಮಲ್ಲಿ ಹೆಚ್ಚಾಗಬೇಕು. ದೇವ್ರು ಇದು ಕೂಡ ಫೈಂಡ್ ಔಟ್ ಮಾಡ್ತಾನೆ. ಇಲ್ಲಿ ಫೈಂಡ್ ಔಟ್ ಮಾಡ್ತಾನೆ. ಇದು ಯಾರಿಗೆ ಹೇಳ್ತಾನೆ ಹೇಳಿದು? ಸಂಘಕ್ಕೆ ಹೇಳ್ತಾನ, ಬೇರೆಯವ್ರಿಗೆ ಹೇಳ್ಬಲ್ಲ, ಸಂಘಕ್ಕೆ ಹೇಳ್ತಾನೆ. ಇದು ಎಲ್ಲ ಓಕೆ, ಪರ್ಫೆಕ್ಟ್ ಐತೆ. ಆದ್ರೆ ಒಂದೇ ಒಂದು ನಾನು ನಿನ್ನ ಮೇಲೆ ತಪ್ಪು ಹೊರಿಸ್ತಾ ಇದ್ದೀನಿ. ಏನಪ್ಪ ತಪ್ಪು ಅಂತ ಹೇಳಿದ್ರೆ, ಮೊದಲು ನೀನು ನಂಗೆ ಹೆಂಗೆ ನನ್ನ ಪ್ರೀತಿ ಮಾಡ್ತಿದ್ದ ಆ ಪ್ರೀತಿ ನಿನ್ನಲ್ಲಿ ನನಗೆ ಕಾಣುವಲ್ದು, ಇವಾಗ ಕಡಿಮೆ ಆಗತ್ತೆ. ಇಲ್ಲ ಪ್ರಭುವ, ಪ್ರೇಯರ್ ಮಾಡ್ತಾ ಇದೀನಲ್ಲ ಪ್ರಭುವ, ಬೈಬಲ್ ಓದ್ತಾ ಇದೀನಲ್ಲ ಪ್ರಭುವ, ನೀನು ಸಮಾಜದಲ್ಲಿ ಅದೀನಲ್ಲ ಪ್ರಭುವ ಹೇಳ್ಬೋದು ನಾವು. ಆತಗೆ ಗೊತ್ತಿರ್ತೈತೆ ಕನೆಕ್ಷನ್.
ನಾವೆಷ್ಟು ಸನ್ನಿಧರಾಗಿದ್ವೋ, ಎಷ್ಟು ಆತನದಲ್ಲಿ ನಾವು ಕಾಲ ಕಳಿತಿದ್ವೋ, ಎಷ್ಟು ನಾವು ಆತನದಲ್ಲಿ ಆಸೆ ಪಡ್ತಿದ್ವೋ, ಎಷ್ಟು ಆನಂದ ಪಡ್ತಿದ್ವೋ, ಅದು ನಮಗೆ ಗೊತ್ತು. ದೇವ್ರು ಅದು ನಮ್ಮ ಎಚ್ಚರಿಸ್ತಾನ, ನಮಗೆ ಅದು ಗೊತ್ತಾಗುತ್ತೆ. ಹೌದಲ್ಲ? ಎಷ್ಟೋ ಸನ್ನಿಧರಾಗಿ ದೇವ್ರದಲ್ಲಿ ನಾವು ಇರ್ತಿದ್ವಿ, ಇವಾಗ ಅದನ್ನ ನಾವು ಕಳ್ಕೊಂತ ಇದೀವಲ್ಲ, ಅದಕ್ಕೆ ಎಚ್ಚರಿಸ್ತಾನೆ. ಆ ರೀತಿ ನೀವು ಇರಬೇಡ್ರಿ. ಯಾವ ಸ್ಥಾನದಲ್ಲಿ ಇದೆಯೋ ಆ ಸ್ಥಾನದಾಗೆ ಇರು, ಕೆಳಗೆ ಇಳಿಬೇಡ, ಕೆಳಗೆ ಬರಬಾರ್ದಂತ ಕೂಡ ಹೇಳ್ತಾನೆ ದೇವರು. ನಾವು ಬರುವಾಗ ಅದಕ್ಕೆ ಮತ್ತೆ ಸ್ವಾರ್ಥ ಹೇಳ್ತಿರೋದು, ಇನ್ನು ಮ್ಯಾಲ್ಗ ಮೇಲೆ ಇರೋನು ಮತ್ತೆ ಕೆಳಗೆ ಬಂದು ಏನೋ ತಗೊಂತೀನಿ ಏನೋ ಮಾಡ್ತೀನಿ ಅಂತ ಬರಬೇಡ, ಅದೇ ಸ್ಥಾನದಾಗೆ ಇರು. ಆಮೇನ್, ಹಲ್ಲೆಲೂಯಾ. ಎರಡನೇದಾಗಿ ಇನ್ನೊಂದು ಕೂಡ ಹೇಳ್ತಾನೆ, ಮ್ಯಾಲ್ಗ ಮೇಲೆ ಅನ್ನೋ ಒಂದು ಅನುಭವ ಏನಪ್ಪ, ಯಾವುದಕ್ಕೆ ಸಾದೃಶ್ಯವಾದದ್ದು ಅಂದರೆ ಪ್ರಾರ್ಥನೆ ಕೂಡ ಸಾದೃಶ್ಯವಾದದ್ದು. ಯಾವುದಕ್ಕೆ? ಪ್ರಾರ್ಥನೆ ಕೂಡ ಸಾದೃಶ್ಯವಾದದ್ದು. ಇವಾಗ ಪೇತ್ರರು ಏನು ಮಾಡ್ತಾನ, ಯೊಪ್ಪೆ ಅನ್ನೋ ಒಂದು ಪ್ರಾಂತಕ್ಕೆ ಹೋಗಿ ಅಲ್ಲಿ ಇರ್ತಾನ. ಅಲ್ಲಿದ್ದಾಗ ಕೊರ್ನೇಲಿಗೆ ದೇವ್ರು ದರ್ಶಿಸಿದಾಗ ಕೊರ್ನೇಲಿಗೆ ದೇವ್ರು ಹೇಳ್ತಾನೆ, ನೀನು ಪೇತ್ರ ಅಲ್ಲಿ ಯೊಪ್ಪನಲ್ಲದನ, ಪೇತ್ರನ ಕರ್ಸ್ಕೊಂಬ ನೀನು ಅಂತ ಹೇಳ್ತಾನೆ. ಕೊರ್ನೇಲಿ ಅವರು ಸೈನಿಕರನ್ನ ಕಳಿಸ್ತಾನ, ಕರ್ಕೊಂಬರೋಣ ಅಂತ ಹೇಳಿದಾಗ ಪೇತ್ರ ಯೊಪ್ಪದಲ್ಲಿ ಇರ್ತಾನ. ಅವಾಗ ಮಧ್ಯಾಹ್ನ ಆಗಿರ್ತೈತೆ, ಊಟ ಮಾಡಬೇಕು ಅನ್ನೋ ಸಮಯದಲ್ಲಿ ಮ್ಯಾಲ್ಗೆ ಮೇಲೆ ಎಕ್ಕಿ ಪ್ರಾರ್ಥನೆ ಮಾಡ್ತಾನೆ. ಮ್ಯಾಲ್ಗೆ ಮೇಲೆ ಎಕ್ಕಿ ಪ್ರಾರ್ಥನೆ ಮಾಡ್ತಾನೆ. ಪ್ರಾರ್ಥನೆ ಮಾಡುವಂಥ ಅನುಭವ ನಾವು ಕೂಡ ಇಟ್ಕೊಂಡಿರ್ಬೇಕು. ಆ ಪ್ರಾರ್ಥನೆ ಅನುಭವ ನಾವು ಬಿಟ್ಕೋಬಾರ್ದು. ಪ್ರಾರ್ಥನೆ ಅಂದರೆ ಭಾರಿ ಮಂದಿ ಏನು ಅನ್ಕೊಂತಾರೆ ಅಂದರೆ, ಪ್ರಾರ್ಥನೆ ಅಂದರೆ ನಾವು ಕುತ್ಕೊಂಡು ದೇವ್ರ ಹತ್ರ ಏನೋ ಕೇಳ್ಬೇಕು, ದೇವ್ರ ಹತ್ರ ಏನೋ ಮಾಡ್ಬೇಕು ಅನ್ನೋದಲ್ಲ. ಭಾರಿ ಮಂದಿ ಏನಂದರೆ ಪ್ರಾರ್ಥನೆ ಅಂದರೆ ಇವು ಪ್ರಾರ್ಥನೆ ಮಾಡಿ, ದೇವ ನನಗೆ ಅದು ಬೇಕು, ದೇವ ನನಗೆ ಇದೈತೆ ಪ್ರಾಬ್ಲಮ್ಮು, ದೇವ ನನಗೆ ಅದೈತೆ ಪ್ರಾಬ್ಲಮ್ಮು, ನನಗೆ ಈ ಒಂದು ಕಷ್ಟಗಳಿದಾವೆ, ನನಗೆ ಆ ಒಂದು ಕಷ್ಟಗಳಿದಾವೆ, ನಾನು ಅದು ಮಾಡ್ಕೋಬೇಕು, ಇದು ಮಾಡ್ಕೋಬೇಕು, ಇದೆಲ್ಲ ಪ್ರಾರ್ಥನೆದಲ್ಲಿ ನಾವು ಕೇಳ್ತೀವಿ ಅಂಶಗಳು. ನಿಜವಾಗ್ಲೂ ಪ್ರಾರ್ಥನೆ ಅಂದರೆ ಏನಂದರೆ, ಪ್ರಾರ್ಥನೆ ಅನುಭವ ಅಂದರೆ ಏನಂದರೆ, ದೇವ್ರದಲ್ಲಿ ನಾವು ಕುಂತು ಮಾತಾಡ್ಬೇಕು. ಆಮೇನ್. ದೇವ್ರದಲ್ಲಿ ನಾವು ಸಂಭಾಷಿಸೋದೇ ಪ್ರಾರ್ಥನೆ. ಕುತ್ಕೊಂಡು ಕೇಳ್ಬೇಕು. ಅಂದರೆ ಕೇಳ್ಬೇಕಂದ್ರೆ ಏನು? ಕುತ್ಕೊಂಡು ಬೇಸ್ ಮಾತಾಡ್ಬೇಕು. ದೇವಾ, ಇವತ್ತು ದಿನ ನನಗೆ ಕೊಟ್ಟಿ ಅಂದರೆ ನಿನ್ನ ಕೃಪೆನಪ್ಪ, ರಾತ್ರೆಲ್ಲ ನಮ್ಮನ್ನು ನೀನು ಕಾಪಾಡಿ. ಇವಾಗ ಈ ಬೆಳಿಗ್ಗೆ ನೋಡಿದ್ರೆ ಎಷ್ಟೋ ಜನ ಇಲ್ಲ, ರಾತ್ರಿ 3 ಗಂಟೆಗೆ ಹೋದ್ರು 4 ಗಂಟೆಗೆ ಹೋದ್ರೆ ಅನ್ನೋ ಸುದ್ದಿಗಳು ಎಷ್ಟೋ ನಾವು ಕೇಳಿವು. ಹುಟ್ಟಿದಾಗಿದ್ದ ನಾವು ಸುದ್ದಿಗಳು ಕೇಳಿವ ಇಲ್ಲ. ಇವತ್ತು ನಾವು ಜೀವಂತವಾಗಿ ನಾವು ಕುಟುಂಬ ಇದೀವಿ ಅಂದ್ರೂ ಕೂಡ ನಿನ್ನ ಕೃಪೆಯ ಥ್ಯಾಂಕ್ಸ್ ಅಪ್ಪ. ಎಲ್ಲ ರೀತಿಯಲ್ಲಿ ನಾವು ಸಂಭಾಷಿಸ್ತಿರ್ಬೇಕು. ನಾನು ಎದಕ್ಕಂದ್ರೆ ಯಾವಾಗಲೂ ಒಂದು ಇಷ್ಟಪಡ್ತೀನಿ ಗೊತ್ತಾ, ಸುರೇಶನ ಪ್ರಾರ್ಥನೆ ನಾನು ಇಷ್ಟಪಡ್ತೀನಿ. ನನಗೆ ಇಷ್ಟ ಆದ್ರೆ ದೇವ್ರನ್ನ ಎಷ್ಟು ಇಷ್ಟಪಡ್ತೀನಿ ಗೊತ್ತಾ. ಸುರೇಶನ ಪ್ರಾರ್ಥನೆ ಹೆಂಗಿರ್ತದೆ ಗೊತ್ತಾ, ದೇವ್ರ ತರ ಸಂಭಾಷಣೆ ಮಾಡ್ದಂಗೆ ಇರ್ತದೆ. ಅದು ದೇವ್ರು ಇಷ್ಟಪಡ್ತಾನ. ಅದು ಆತ ಯಥಾರ್ಥವಾಗಿ ಪ್ರಾರ್ಥನೆ ಮಾಡ್ತಾನ. ಬಟ್ ಆ ಪ್ರಾರ್ಥನೆಯಲ್ಲಿ ಹೆಂಗೆ ಇದು ಗೊತ್ತಾ, ಏನೋ ದೇವರು ಎದುರಿಗೆ ಅದಾನೇನೋ, ದೇವ್ರ ತಲ್ಲಿ ಎಲ್ಲ ಮಾತಾಡ್ತಾನೇನೋ, ದೇವ್ರ ತರ ಹೇಳ್ತಾನೇನೋ ಅಂತ ಆ ಪ್ರಾರ್ಥನೆ ಇರೋದು, ಅದು ದೇವ್ರಿಗೆ ಇಷ್ಟ. ಅದಕ್ಕಂದ್ರೆ ಅರೆ ಒಂದು ಕರೆಂಟ್ ಹೋದ್ರೆ ನೋಡಿ, ಕರೆಂಟ್ ಹೋಗುತ್ತೆ, ಅವ್ರು ಹಿಂಗೆ ಮಾಡ್ತದಾರ, ಈ ರೀತಿ ಐತೆ ಸ್ಪಷ್ಟವಾಗಿ ಹೇಳ್ತಾನ. ಅಲ್ಲಿ ಯಾರೋ ವ್ಯಕ್ತಿ ಅದಾನೇನೋ, ಆ ವ್ಯಕ್ತಿಗೇನೋ ಹೇಳ್ತದಾನೇನೋ, ಆ ವ್ಯಕ್ತಿ ಕೇಳ್ತದಾರೇನೋ, ಇವ್ರೆಲ್ಲ ಹಿಂಗೆ ಮಾಡ್ತದಾರ ಅಂತ ಹೇಳಿ ಅರೆ ಎಷ್ಟು ಆ ಒಂದು ಸನ್ನಿಹಿತ, ಎಷ್ಟು ಒಂದು ಅದು ಆತ್ಮ ಸಂಬಂಧವಾದ ಆ ಪ್ರೀತಿ, ಅದು ಎಲ್ಲರಿಗೂ ಉಚಿತನ ಕಾಣ್ತದೆ. ಅದು ನಿಜವಾಗ್ಲೂ ಅದು ನಿಜವಾದ ಪ್ರತ್ಯಕ್ಷತೆ ದೇವ್ರದ್ದು. ನಾವೇನೋ ವಾಕ್ಯಗಳು ಹಿಡ್ಕೊಂಡು, ನಾವೇನೋ ವಾಕ್ಯಗಳು ಮಾಡ್ಕೊಂಡು ಅದನ್ನೇನೋ ವಿವರಿಸಿ ಹೇಳಿದ್ರೆ ಅದೇ ಬಾ ಏನು ಪ್ರಾರ್ಥನೆ ಮಾಡ್ತಾರಂತ, ಅದೆಲ್ಲ ಪ್ರಾರ್ಥನೆ. ಹೊತ್ಕೊಂಡು ಸ್ಪಷ್ಟವಾಗಿ ನಾವು ಹೆಂಗೆ ಮಾತಾಡ್ತೀವಿ ಹಂಗೆ ನಾವು ದೇವ್ರ ಹತ್ರ ಮಾತಾಡೋ ಅನುಭವ ಕಲಿಬೇಕು. ಅದು ಸ್ಪಷ್ಟವಾಗಿ ದೇವ್ರ ಹತ್ರ ಮಾತಾಡ್ಬೇಕು. ಏನೋ ಪ್ರಾರ್ಥನೆ ಅಂದರೆ ಕುತ್ಕೊಂಡು ಏನೋ ಪ್ರಾರ್ಥನೆ ಮಾಡಿ ಏನೋ ಒಂದು ವರ್ಣಿಸಿ ಪ್ರಾರ್ಥನೆ ಮಾಡೋದು ಪ್ರಾರ್ಥನೆ ಅಲ್ಲದು. ಒಂದು ಪ್ರಾರ್ಥನೆಯಲ್ಲಿ ದೇವ್ರ ತಲೆ ಒಂದು ಸನ್ನಿಹಿತವಾದ ಮಾತಿರ್ಬೇಕು. ಒಂದು ತಂದೆ ತಲೆ ಕುತ್ಕೊಂಡಾಗ ಹೆಂಗೆ ಮಾತಾಡ್ತೀವಿ, ಅಪ್ಪ ಹಿಂಗೆ ನನಗೆ ಹಿಂಗೆ ಐತಪ್ಪ, ಹಿಂಗೆ ಎಷ್ಟು ಫ್ರೀಯಾಗಿ ಮಾತಾಡ್ತೀವಿ ಹೇಳು. ಫ್ರೀಯಾಗಿ ಮಾತಾಡ್ತೀರಾ ಇಲ್ಲ? ಹೌದಾ? ಏಯ್ ತಾಪೆ ಒಡಪೆ ಏನಪ್ಪೆ, ಹೌದಾ ಇಲ್ಲ? ಅದು ಪ್ರೀತಿ. ಅದು ಅವ್ರಿಗೆ ಕೂಡ ಅದ ಸಂತೋಷ ಅಂತದೆ. ನನ್ನ ಮಗಳಿಗೆ ಹಕ್ಕ ಐತೆ కాబట్టి ನನ್ನ ಹತ್ರ ಮಾತಾಡ್ತಾರೆ, ನನ್ನ ಮಗಳಿಗೆ ಹಕ್ಕ ಐತೆ కాబట్టి ಮಾತಾಡ್ತಾನೆ. ಅವ್ರು ಮುರಿಸ್ತಾರೆ, ಅವರು ಸಂತೋಷ ಬೀಳ್ತಾರೆ. ಅಂದಾಗ ಸಂತೋಷ ಬೀಳ್ತಾನೆ. ಅಷ್ಟು ಹೋಗಿ ನಾವು ಕುತ್ಕೊಂಡು ಅಷ್ಟು ಸರಿದಾಗ ಮಾತಾಡ್ತಾ ಇದೀವಿ ಅಂದರೆ ಇವನು ಗ್ರಹಿಸ್ತಾನ, ನನ್ನ ಮಗ ಗ್ರಹಿಸ್ತಾನ ತಂದೆ ತಾಯಿ ಹೆಂಗೆ ಮಾತಾಡ್ಬೇಕು ಅದನ್ನ. ನನ್ನ ತಂದೆ ತಾಯಿ ಮಾತಾಡ್ತಾ ಏನೋ ಅದು ಅರಿವು ಇಟ್ಕೊಂಡು ಮಾತಾಡ್ತಾನೆ ಇವನು. ದೇವರಿಗೆ ನಮಗೆ ಆ ಒಂದು ಅನುಭವ ಇರಬೇಕು, ಆ ಪ್ರಾರ್ಥನೆ ಅನುಭವ. ಈ ಪ್ರಾರ್ಥನೆ ಅನುಭವಲಿದ್ದ ನಾವು ಕೆಳಗಿಳಬಾರ್ದು. ಅಂದರೆ ಒಬ್ಬರಿಗೆ ನಮ್ಮ ಪ್ರಾರ್ಥನೆ ಮಾಡಿದ್ರು ನಮ್ಮ ಪ್ರಾರ್ಥನೆ ಕೇಳ್ತಾನೋ ಇಲ್ಲ. ಪಾಸ್ಟರ್ ತಾಗ ಹೋಗಿ ಪ್ರಾರ್ಥನೆ ಮಾಡಿಸ್ಕೊಳ್ಳೋಣ, ಪಾಸ್ಟರ್ ಪ್ರಾರ್ಥನೆ ಮಾಡಿದ್ರೇನು, ನೀನು ಪ್ರಾರ್ಥನೆ ಮಾಡಿದ್ರೇನು.
ಪ್ರಾರ್ಥನೆ ಕೇಳ್ತಾನ ದೇವರು. ಅದಕ್ಕಿಂತ ಎಲ್ಲರಿಗಿಂತ ಹೆಚ್ಚಿದಾಗಿ ನೀನ್ ಪ್ರಾರ್ಥನೆ ಮಾಡೋದೇ ಇಷ್ಟಪಡ್ತಾನ ದೇವರು. ಸೇವಕನ ಇಟ್ಟಾನ ಹೇಳು, ಇಲ್ಲ ಅಂತ ಹೇಳಿಲ್ಲ, ಸೇವಕನ ಪ್ರಾರ್ಥನೆ ಕೇಳ್ತಾನೆ. ಬಟ್ ಅದಕ್ಕಿಂತ ಹೆಚ್ಚಿನದಾಗಿ ನೀನು ಪ್ರಾರ್ಥನೆ ಮಾಡೋದೇ ದೇವ್ರು ಆಸೆ ಪಡ್ತಾನೆ, ನೀನು ಕುತ್ಕೊಳ್ಳೋದೇ ಆಸೆ ಪಡ್ತಾನೆ. ಇವಾಗ ನೀನು ಎಷ್ಟೇ ಪಾಸ್ಟ್ರಿಗೆ ಬಂದು ಹೇಳಿದ್ರು ಕೂಡ ನಮ್ಮ ಸಮಸ್ಯೆ ಇದೈತೆ ಅಂತ ಹೇಳಿದ್ರು ಕೂಡ ಪಾಸ್ಟ್ರಿಗೆ 100% ಸಮಸ್ಯೆಗಳು ಎಲ್ಲರೂ ಹೇಳ್ಕೊಳಕ್ ಆಗೋದಿಲ್ಲ. ಹೇಳ್ಕೊಂಡಿರುವ ಕೂಡ ಇರ್ತಾವ ಪರ್ಸನಲ್ ಆಗಿ. ಇವು ನೀವು ಎಷ್ಟು ಹೇಳಿರ್ತೀರೋ ಅಷ್ಟು ಮಟ್ಟಿಗೆ ನಾವು ದೇವ್ರ ತಲೆ ಒಪ್ಪಿಸ್ಬೋದು. ಆದರೆ ನೀನಾದರೆ ಪ್ರತಿದು ದೇವ್ರಿಗೆ ಹೇಳ್ಕಂತೀವಿ, ಪ್ರತಿದು ದೇವ್ರ ತಲೆ ಒಪ್ಪಿಸ್ತೀವಿ. ಆಮೇನ್, ಹೌದಾ ಇಲ್ಲ? ಅದು ದೇವ್ರ ಆಸೆ ಪಡ್ತಾನೆ. ಇನ್ನ ಹೆಚ್ಚಿನದಾಗಿ ಹೇಳ್ಬೇಕಂದ್ರೆ ನಿನ್ನ ಪ್ರಾರ್ಥನೆ, ನನ್ನ ಪ್ರಾರ್ಥನೆ, ಇವೆಲ್ಲರ ಪ್ರಾರ್ಥನೆಗಿನ ನಮ್ಮ ಬಗ್ಗೆ ಇನ್ನೂ ಸ್ಪಷ್ಟವಾಗಿ ಪ್ರಾರ್ಥನೆ ಮಾಡೋದು ಯಾರು ಗೊತ್ತಾ? ಕುಮಾರನಾದ ದೇವರು. ಆಮೇಲೆ ನಮ್ಮ ಸ್ವಲ್ಪ ವಿಜ್ಞಾಪನೆ ಮಾಡ್ತಾ ಅನ್ನೋದು. ಆತನಿಗಿನ ನಮ್ಮ ಬಗ್ಗೆ ಪ್ರಾರ್ಥನೆ ಮಾಡೋರು ಯಾರಿಲ್ಲ. ಇನ್ನು ಯಾವ ಸೇವಕನೂ ಇಲ್ಲ, ಯಾವ ಅಭಿಷೇಕ ಇರುವಂಥ ಸೇವಕನು ಕೂಡ ಇಲ್ಲ. ಆತನು ನಮ್ಮ ಸಲುವಾಗಿ ಸ್ಪಷ್ಟವಾಗಿ ಪ್ರಾರ್ಥನೆ, ಯಾಕಂದ್ರೆ ನಮ್ಮ ಬಲಹೀನತೆ ಆತಗೆ ಗೊತ್ತು, ನಮ್ಮ ಬಾಧೆಗಳು ಆತಗೆ ಗೊತ್ತು, ನಮ್ಮ ದುಃಖಗಳು ಆತಗೆ ಗೊತ್ತು. ನಾವೇನಾದ್ರೂ ತಪ್ಪು ಮಾಡಿದ್ರು ಕೂಡ ದೇವಾ ತಂದೆ ನನಗೆ ಗೊತ್ತಪ್ಪ, ಅವ್ರು ತಪ್ಪು ಮಾಡ್ಯಾರಂದ್ರೆ ಆ ಬಲಹೀನತೆ ಹೆಂಗಿರ್ತದೆ ನನಗೆ ಗೊತ್ತು ಅಂತ ಒಪ್ಪಿಸ್ತಾನ ದೇವರು. ಆಮೇನ್, ಹಲ್ಲೆಲೂಯಾ. ನಾವಾದ್ರೆ ಏನ್ ಮಾಡ್ತೀವಿ ಗೊತ್ತಾ? ಇನ್ ಬಲಹೀನತೆಗಳು ನೋಡಿ, ಯಾರ ನೀನ್ ಹಿಂಗ್ ಬಲಹೀನತೆ ಆಗಿಲ್ಲ, ನೀನ್ ಹಂಗೈತ ನಾವು ಅಂತೀವಿ. ಆತ ಅನ್ನೋದಿಲ್ಲ. ಅದು ಆತ ಎದಕ್ಕೆ ಅನ್ನೋದಿಲ್ಲ ಅಂದ್ರೆ ಅದು ನನಗೆ ಗೊತ್ತು, ಆ ಬಲಹೀನತೆ ಎಂತದಂದು ನನಗೆ ಗೊತ್ತಿಲ್ಲದೆ ತಪ್ಪು ಮಾಡ್ತಾರ, ಕ್ಷಮಿಸು. ತಂದೆ ತಲ್ಲಿ ನಮ್ಮ ಸಲ ವಿಜ್ಞಾಪನ ಮಾಡ್ತಾರೆ. ಆತನಕ್ಕಿನ್ನ ನಮ್ಮ ಬಗ್ಗೆ ಪ್ರಾರ್ಥನೆ ಮಾಡೋರು ಯಾವ ಸೇವಕರು ಕೂಡ ಇಲ್ಲ. ಆ ಪ್ರಾರ್ಥನೆ ಅನುಭವ ಹೆಂಗ ತಂದೆ ತಲ್ಲಿ ದೇವ್ರು ಮಾತಾಡ್ತಾನೋ ಆ ಕುಮಾರನು, ನಾವು ಕೂಡ ಆ ತಂದೆ ತಲ್ಲಿ ಹಂಗೆ ಮಾತಾಡೋರು. ಪ್ರಾರ್ಥನೆ ಜೀವಿತ ಹಂಗೆ ಇಟ್ಕೋಬೇಕು, ಕಡಿಮೆ ಆಗಬಾರ್ದು. ಆ ಸಾವಾಸ ಹಂಗೆ ಇಟ್ಕೋಬೇಕು. ಏನೇ ಸಮಸ್ಯೆ ಬರಲಪ್ಪ, ಎಂಥದೇ ಸಮಸ್ಯೆ ಬರಲಿ, ನಿನಗೊಂದು ಧೈರ್ಯ ಇರ್ಬೇಕು. ಏನು ಹೇಳು, ಈ ಸಮಸ್ಯೆ ತಗೊಂಡೋಗಿ ನಾನು ತಂದೆ ಮುಂದೆ ಇಡ್ತೀನಿ ಅನ್ನೋ ಧೈರ್ಯ ನಿನಗಿರ್ಬೇಕು. ಎಂಥದೇ ಪ್ರಾಬ್ಲಮ್ ಬರಲಿ, ಆ ಪ್ರಾಬ್ಲಮ್ ಅಂದಾಗ ನೀನು ಭಯ ಆಗಬಾರ್ದು. ಭಯ ಆಗೈತೆ ಅಂದರೆ ನಿನ್ನ ಪ್ರಾರ್ಥನೆ ಜೀವಿತ ಮೇಲೆ, ನಿನ್ನ ಪ್ರಾರ್ಥನೆ ಮೇಲೆ ನಿನಗೆ ನಂಬಿಕೆ ಇಲ್ಲ. ಹೌದಾ ಇಲ್ಲ? ನಿನಗೆ ನಂಬಿಕೆ ಇಲ್ಲ ಅಂದರೆ ನಂಬಿಕೆ ಇಲ್ಲದ ಪ್ರಾರ್ಥನೆ ಹೆಂಗೆ ಫಲಿಸುತ್ತಾ? ನಿನ್ನ ನಂಬಿಕೆ ನೀನು ಸ್ವಸ್ಥಪಡಿಸುತ್ತ ಅಂತ ಹೇಳ್ತಾನ. ನೀನು ನಂಬದಂಗೆ ನಿನಗೆ ಆಗೈತೆ ಅಂತ ಹೇಳ್ತಾನ. ಮತ್ತೆ ಸಮಸ್ಯೆ ಬಂದಾಗ ನಮಗೇನಿರ್ಬೇಕು ಗೊತ್ತಾ? ಏನೇ ಗಲಿಬಿಲಾಗಲಿ, ಏನೇ ಟೆನ್ಷನ್ ಬರಲಿ, ಕೊಂಪೆಗಳು ಮುಳುವಲ್ಲಿ ನಮ್ಗೇನು ಅನಿಸ್ಬೇಕು ಹೇಳ? ನಮ್ಮ ದೇವ್ರ ನನ್ನ ತಂದೆ ಹೋಗಿ ಹೇಳ್ತೀನಿ ನಾನು, ಏನು ಪ್ರಭು ಮತ್ತೆ ಹಿಂಗೆ ಆಗೈತೆ, ಏನು ಪರಿಸ್ಥಿತಿ, ಏನಪ್ಪ ಮತ್ತು ನಮಗೇನಾದ್ರೆ ನೀನು ಸಂತೋಷ ಪಡ್ತೀಯಾ, ನೀನು ನಕ್ಕಂತಿರ್ತೀಯ, ನಿನಗೇನು ಬಾಧ್ಯತೆ ಇಲ್ಲ. ನನಗೆ ನಿನಕಿನ್ನ ನಿನ್ನ ಮೇಲೆ ಇರೋ ಬಾಧ್ಯತೆ ನನಗಿನ್ನ ಯಾರಿಗಿರ್ತ ಅಂತನಂತ. ಮತ್ತೆ ಐತಂದ ಮೇಲೆ ಎದಕ್ಕೆ ಸುಮ್ಮನೆ ಏನೊಂದು ಮಾಡು. ನಾನು ಕೂಡ ಬಲಹೀನ ಆಗ್ತಿದ್ದೀನಿ, ಮತ್ತು ನಾನು ಬಲ ಹೊಂದ್ಬೇಕಲ್ಲ. ಮತ್ತು ನೀನು ನಾನು ಬಲಪಡಿಸಿದ್ರೆ ಮತ್ತೆ ನಾನು ಬಲ ಅಂತೀನಿ, ನೀನು ಹಂಗೇ ಬಿಟ್ರೆ ನಾನು ಬಲಹೀನ ಆಗ್ತೀನಿ ಅಂತ ನೀನು ಬಲ ನಾನು ಎದಿನಂತ ಮತ್ತೆ ಬಲ ತುಂಬಿಸ್ತಾನ. ಆ ಕನ್ವರ್ಸೇಷನ್ ಇರಬೇಕು ದೇವ್ರದಾಗ. ಆಮೇನ್, ನಮ್ಮ ಬಲಹೀನತೆಗಳು ದೇವ್ರದಾಗ ಹೇಳ್ಕೋಬೇಕು, ಅಷ್ಟು ಸನಿತ ಬೆಳೆಸ್ಕೋಬೇಕು ದೇವ್ರದಾಗ. ಅದು ಆ ಸ್ಥಾನದಲ್ಲಿ ನಾವು ಇರಬೇಕು. ಆಮೇನ್, ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ಇನ್ನೊಂದೇನು ಗೊತ್ತಾ? ನಾಲ್ಗೆ ಮೇಲೆ ಇರುವಂಥ ಸ್ಥಾನ, ಅದು ಇನ್ನೊಂದು ಏನಂದರೆ ಅಭಿಷೇಕ. ಇವರೆಲ್ಲರೂ ಕೂಡ, ಶಿಷ್ಯರೆಲ್ಲರೂ ಕೂಡ ಎಷ್ಟು ಸತ್ತು ಪುನರುತ್ಥಾನ ಆದಮೇಲೆ ಇವರೆಲ್ಲರೂ ಎಲ್ಲಿಗೆ ಇರ್ತಾರ? ನಾಲ್ಗೆ ಮೇಲಿದ್ದು ಕನಪೆಡ್ತಾರ, ಪ್ರಾರ್ಥನೆ ಮಾಡ್ತಾರ. ಪ್ರಾರ್ಥನೆ ಮಾಡಿ ಏನು ಮಾಡ್ತಾರ? ಅಭಿಷೇಕನ ಹೊಂದ್ಕೊಂತಾರ. ಆಮೇನ್, ಹಲ್ಲೆಲೂಯಾ. ಅಭಿಷೇಕನ ಹೊಂದ್ಕೊಳ್ಳುವಂಥವ್ರಾಗಿರ್ಬೇಕು. ಅದೇ ರೀತಿಯಲ್ಲಿ ಇನ್ನೊಂದು ಲಾಸ್ಟ್ ಹೇಳ್ತೀನಿ ನೋಡ್ರಿ, ಇವನ್ನೆಲ್ಲ ವಿವರಿಸೋಕೆ ಟೈಮ್ ಇಲ್ಲ. ಇನ್ನೊಂದು ಲಾಸ್ಟ್ ಹೇಳ್ತೀನಿ ನೋಡ್ರಿ. ನಾಲ್ಗೆ ಮೇಲೆ ಇರುವಂಥ ಆ ಒಂದು ಸ್ಥಾನ ಯಾವುದಪ್ಪ ಅಂದ್ರೆ ರಕ್ಷಣೆ. ಆಮೇನ್, ಹಲ್ಲೆಲೂಯಾ. ಇಸ್ರಾಯೇಲ್ ಪ್ರಜೆಗಳು ಈ ಯೆರಿಕೋ ಪಟ್ಟಣದ ಮೇಲೆ ಯುದ್ಧಕ್ಕೆ ಹೋಗ್ಬೇಕನ್ನೋ ಸಂದರ್ಭದಲ್ಲಿ, ಯುದ್ಧಕ್ಕೆ ಹೋಗ್ಬೇಕಾದ್ರೆ ಯೆಹೋಶುವ ಏನು ಮಾಡ್ತಾರೆ? ಸ್ವಲ್ಪ ಗೂಢಾಚಾರನ ಕಳಿಸ್ತಾನೆ, ಹೋಗಿ ನೋಡ್ಕೊಂಬರೋವು ಹೆಂಗೈತೆ ಅದು ಯೆರಿಕೋ, ನಾವು ಗೆಲ್ಲಬೋದಿಲ್ಲ ಅಂತ ಹೇಳಿದ್ರೆ ಈ ಗೂಢಾಚಾರರು ಬಂದು ಎಲ್ಲ ನೋಡ್ಕೊಂತಾರೆ. ನೋಡ್ಕೊಂಡು ಸುದ್ದಿ ಯೆರಿಕೋದವ್ರಿಗೆ ಗೊತ್ತಾಗುತ್ತೆ. ಗೂಢಾಚಾರರು ಬಂದಾರ, ನಮ್ಮ ಎಲ್ಲ ಸುದ್ದಿಗಳು ಕೇಳಿ ತಗೊಂಡು ಹೋಗ್ತಾರ ಅಂತೇಳಿ ಗೊತ್ತಾದಾಗ ಹಿಡ್ಕಾರಿ ಗೂಢಾಚಾರನ ಅಂತ ಹೇಳ್ತಾರೆ. ಇವ್ರು ತಪ್ಸ್ಕೊಂಡ್ ಬರ್ತಿರುವಾಗ ರಾಹಬೇಲ್ ಅಂತೇಳಿ ಆಕಿನ ಮನೆಯಲ್ಲಿ ಬರ್ತಾರ. ಮತ್ತು ಆಕಿ ವ್ಯಭಿಚಾರ ಮಾಡ್ತಿರ್ತಾಳ. ಆಕಿನ ಮನೆಗೆ ಬರ್ತಾರ. ಬಂದು ಆಕಿನ ಇವ್ರನ್ನ ಕಾಪಾಡ್ಕೊಂಡು ಹೆಂಗೆ ಕಾಪಾಡ್ಕೊಂಡ ಇವ್ರನ್ನ ಮಾಳಿಗೆ ಮೇಲೆ ಕರ್ಕೊಂಡೋಗಿ ಬಚ್ಚಿಕ್ತಾಳೆ. ಮಾಳಿಗೆ ಮೇಲೆ ಕರ್ಕೊಂಡೋಗಿ ಬಚ್ಚಿ ಅವ್ರು ಬಂದು ಕೇಳ್ತಾರೆ, ನನಗೆ ಗೊತ್ತಿಲ್ಲ, ಇವಾಗ ಹೋಗ್ಯಾರ ನೋಡಿ ಅಂತ ಹೇಳ್ತಾಳೆ. ಅವಾಗ ಅವ್ರು ಏನು ಹೇಳ್ತಾರೆ ಗೊತ್ತಾ? ನೀನು ನಮ್ಮನ್ನು ಕಾಪಾಡಿ ನಾವು ನೆಕ್ಸ್ಟ್
ಇಲ್ಲಿ ಯುದ್ಧ ಬರುವಾಗ ಈ ಪಟ್ಟಣ ಎಲ್ಲ ನಾಶನ ಮಾಡ್ತೀವಿ, ನಿನ್ನ ಮಾತ್ರ ನಿನ್ನ ಕುಟುಂಬನ ನಾವು ಸೇಫ್ ಮಾಡ್ತೀವಿ, ನಿನ್ನ ಕುಟುಂಬ ಯಾರಾದ್ರೂ ಎಲ್ಲರೂ ಕರ್ಕೊಂಬಂದು ಮನೆಗೆ ಹಾಕೊಂಡು ಬಾಗ್ಲಕ್ಕ ಒಂದು ದಾರ ಕೊಡ್ತೀನಿ, ಆ ರೆಡ್ ದಾರ ಕಟ್ಟಿಗೆ, ಇನ್ನು ಈ ಮನೆ ಸೇಫ್ ಅಂತ ಹೇಳ್ತಾರೆ. ಅಂದರೆ ಆ ಮ್ಯಾಲ್ಗ ಮೇಲೆ ಆ ರಕ್ಷಣೆನ ಅವರು ಕಾಪಾಡೋ ರಕ್ಷಣೆನ ನೀನು ಕಾಪಾಡ್ಕೊ, ನೀನು ಬರಬೇಡ. ಆ ಸಮಯ ಬರ್ತದೆ, ಭಯಂಕರವಾದ ಸಮಯ ಬರ್ತದೆ, ನಾವು ಬಂದು ಯುದ್ಧ ಮಾಡ್ತೀವಿ. ಆ ಸಮಯದಲ್ಲಿ ನೀವು ಯಾರು ಕೂಡ ಹೊರಗೆ ಬರಬಾರ್ದು, ನೀವು ಒಳಗಿದ್ರೇ ಸೇಫ್. ರಕ್ಷಣೆ ಅದು ದೇವರು ನಮಗೆ ಕೊಟ್ಟಿರೋಂಥ ರಕ್ಷಣೆನ ನಾವು ದೇವರು ರಾಕಡೆ ಬರೋವರೆಗೆ ಅದನ್ನು ಜಾಗ್ರತವಾಗಿ ಕಾಪಾಡ್ಕೋಬೇಕು. ಆಮೇನ್. ಮಿಸ್ ಮಾಡ್ಕೋಬಾರ್ದು. ರಕ್ಷಣೆನ ಕೂಡ ಮಿಸ್ ಮಾಡ್ಕೊಂತಂದ್ರೆ ರಕ್ಷಣೆ ಕೂಡ ಮಿಸ್ ಆಗೋ ಚಾನ್ಸಸ್ ಇರ್ತದೆ. ಅಪವಾದ ಏನು ಮಾಡ್ತಾನಂತ ಗೊತ್ತಾ? ಒಬ್ಬ ಸೇವಕನ ಹೇಳ್ತಾನ, ನಾವು ಪರಲೋಕದಲ್ಲಿ ಹಿಂಗೆ ಕಾಲಿಡುವಾಗ ಒಂದು ಕಾಲು ಪರಲೋಕದಲ್ಲಿ ಇಟ್ಟುಕೊಂಡು ಇನ್ನೊಂದು ಕಾಲು ಹಿಡ್ಕೊಂಡು ಎಳೆಯಕ್ಕೆ ಟ್ರೈ ಮಾಡ್ತಾನಂತ ಅಪವಾದಿ. ಅಲ್ಲೇವರೆಗೂ ಟ್ರೈ ಮಾಡ್ತಾನಂತ ಅವನು. ಅರ್ಥ ಆಯ್ತಾ? ನಾವು ಇಲ್ಲಿರುವಾಗೆ ನಾನಾ ರಕಮ ಟ್ರೈ ಮಾಡ್ತಿರ್ತಾನ ಅವನು ಟ್ರೈ ಎಲ್ಲವರಿಗೂ ಮಾಡ್ತಾನಂತ. ಪರಲೋಕದಲ್ಲಿ ನಾವು ಒಂದು ಕಾಲು ಹಿಂಗೆ ಇಟ್ಟಾಗ ಇನ್ನೊಂದು ಕಾಲು ಇಡೋದು ಕೂಡ ಆ ಕಾಲು ಕೂಡ ಸಿಗತದೆ ಏನೋ ಟ್ರೈ ಮಾಡ್ತಿರ್ತಾನಂತ ಅವನು. ಮತ್ತೆ ನಾವಿನ್ನೆಷ್ಟು ಜಾಗೃತವಾಗಿರ್ಬೇಕು ನಮ್ಮ ರಕ್ಷಣೆಯನ್ನು ಕಾಪಾಡ್ಕೊಳಕ್ಕೆ. ಮೀನು ಹಿಡ್ಕೊಂಡ ಗೋವನು ಮೀನು ಹಿಡ್ಕೊಂಡು ಸಿಕ್ಕಿಲ್ಲ ಅಂದ್ರೆ ವಾಪಸ್ ಬರ್ತಾನ. ಅವನು ಹಂಗಲ್ಲ, ಸಿಗೋವರೆಗೂ ಬಲೆ ಹಾಕ್ತಾನ. ನೀನು ಸಿಗೋವರೆಗೂ ಬಲೆ ಹಾಕ್ತಾನ, ಅವನು ಬಲೆ ಹಾಕೋದು ಮಾತ್ರ ಬಿಡೋದಿಲ್ಲ. ರಕ್ಷಣೆದಲ್ಲಿ ಬಂದೀವಂತ ಎಷ್ಟೇ ಸಂತೋಷ ಪಡ್ತೀವೋ ಆ ರಕ್ಷಣೆದಲ್ಲಿ ಕಾಪಾಡ್ಕೊಂಡು ಕೂಡ ಅಷ್ಟೇ ಜಾಗೃತವಾಗಿರ್ಬೇಕು. ಈ ಒಂದು ಸ್ಥಾನನ ನೀವು ಬಿಡಬೇಡ್ರಿ, ಇದ್ರಾಗಿದ್ದ ಕೆಳಗೆ ಇಳಿಬೇಡ್ರಿ. ನಾನು ಬರೋದು ಬಹು ಸಮೀಪವಾಗೈತಿ, ಬಹು ಹತ್ರವಾಗೈತಿ. ಆಮೇನ್. ಹಾಲಲ್ಲಿ ಮೊದಲದಾಗೇನು? ಸಹವಾಸ, ದೇವರ ಸಹವಾಸನ ನಾವು ಬಿಟ್ಕೋಬಾರ್ದು. ಅದೇ ರೀತಿಯಲ್ಲಿ ಪ್ರಾರ್ಥನೆ, ಅದೇ ರೀತಿಯಲ್ಲಿ ಅಭಿಷೇಕ, ಅದೇ ರೀತಿಯಲ್ಲಿ ರಕ್ಷಣೆ. ಈ 4 ನಾವು ಜಾಗ್ರತವಾಗಿ ಕಾಪಾಡ್ಕೋಬೇಕು. ಈ ಸ್ಥಾನ ಏನು ದೇವ್ರು ನಮ್ಗೆ ಕೊಟ್ಟರೆ ಅದ್ರಾಗಿದ್ದು ನಾವು ಕೆಳಗೆ ಇಳಿಬಾರ್ದು, ಸ್ವಲ್ಪ ಕೂಡ ಇಲ್ಲದಕ್ಕೆ ಹೇಳ್ತಾರೆ. ಎಲ್ಲ ಕರೆಕ್ಟ್ ಇದೆ, ಮೊದಲ ಪ್ರೀತಿ ನಿನ್ನಲ್ಲಿ ನನಗೆ ಕಾಣ್ತಿಲ್ಲ ಅಂತ. ಅದು ಯಾವತ್ತಿಗೂ ನಾವು ಬ್ಯಾಲೆನ್ಸ್ ಮಾಡ್ಕೋಬೇಕು. ಎಲ್ಲಾನು ಕಡಿಮೆ ಆಗದ, ಎಲ್ಲಾನ ಮಿಸ್ ಆಗ್ತದಿನ, ಎಲ್ಲಾನ ಮಿಸ್ ಆಗ್ತಿದ್ರೆ ಹೋಗಿ ಕುತ್ಕೊಂಡ್ಬಿಡೋಗ್ದೇವ, ನಾನು ಏನೋ ಮಿಸ್ ಆಗ್ತಿದ್ದೀನಿ, ಎಲ್ಲೋ ಜಾರ್ತದೆ, ನನಗೆ ಅರ್ಥ ಆಗತ್ತೆ, ನನ್ನ ಮೈಂಡ್ ಎದಗೋ ಒಡೆಗತ್ತದ ಪ್ರಭುವ, ನಾನು ಎಲ್ಲಿ ಮಿಸ್ ಆಗ್ಬಾರ್ದೇವ, ಅದು ನನಗೇನೋ ಬಲಹೀನತೆಗಳಿದ್ರೆ ನನ್ನ ದೂರಪಡಿಸು, ನಾನು ಮತ್ತೆ ಜಾಡಿಸ್ಕೋಬೇಕು, ಮತ್ತೆ ನಾನು ನಿನ್ನ ಕನೆಕ್ಟ್ ಆಗ್ಬೇಕು, ಮತ್ತೆ ನಾನು ಬರ್ಬೇಕಂತೇಳಿ ಮತ್ತೆ ದೇವ್ರ ಕೂತ್ಕೊಂಡು ಮೊರೆ ಹೋದಾಗ ಮತ್ತೆ ಅದು ಶಕ್ತಿ ತುಂಬಿಸ್ತಾನೆ, ಮತ್ತೆ ಬಲ ತುಂಬಿಸ್ತಾನ, ಮತ್ತೆ ಅಭಿಷೇಕಿಸ್ತಾನ, ಮತ್ತೆ ದೇವ್ರ ಕನೆಕ್ಟ್ ಮಾಡ್ಕೊಂತಾನ. ನಾವು ಅಜಾಗ್ರತವಾಗಿ ನಾನು ಇದೀನಿ ಬಿಡು, ನಾನು ದೇವ್ರದ್ದು ಪ್ರೇಯರ್ ಮಾಡ್ತಾ ಇದ್ದೀನಿ ಬಿಡು, ನಾನು ಬೈಬಲ್ ಓದ್ತೇನೆ ಬಿಡು, ನಾನು ಸಾವಾಸದಲ್ಲಿ ಇದೀನಿ ಬಿಡು ಅನ್ಕೋ ನಿನ್ಗೆ ಗೊತ್ತಿಲ್ದಂಗೆ ಅದು ಜಿಗದಾಡ್ತಾನೇ ಇರ್ತೀನಿ. ಆ ಸ್ಥಾನದಾಗಿದ್ದ ಕೆಳಗೆ ಇಳಿತಾನೇ ಇರ್ತಿ. ನಮ್ಮ ಆತ್ಮೀಯ ಜೀವಿತ ನಮ್ಗೆ ಗೊತ್ತಾಗ್ಬಿಡ್ತದಪ್ಪ. ನಾನು ಹೇಳೋದಂತೂ ಮತ್ತು ನಿಮಗೆ ಹೆಂಗಿರ್ತದೆ ನನಗೆ ಗೊತ್ತಿಲ್ಲ. ನನಗೆ ಮಾತ್ರ ನಾವೆಲ್ಲನೂ ಸ್ವಲ್ಪ ಬ್ಯಾಲೆನ್ಸ್ ಮಿಸ್ ಆಗತ್ತೆ, ಅವಾಗ ಆತ್ಮ ಗೊತ್ತಾಗ್ಬಿಡ್ತೀನಿ, ನಾನು ಎಲ್ಲೋ ಬ್ಯಾಲೆನ್ಸ್ ಮಿಸ್ ಆಗ್ತಾ ಇದೀನಿ, ಎಲ್ಲೋ ಹೊಡೆಯಕತ್ತೈತೆ, ನನಗೆ ಎಲ್ಲೋ ಕನೆಕ್ಟಿವಿಟಿ ಮಿಸ್ ಆಗತ್ತೀನಿ ಅಂತೇಳಿ ಹೋಗಿ ಕುತ್ಕೊಂಡ್ಬಿಡ್ಬೇಕು. ದೇವಾ ಎಲ್ಲೋ ಮಿಸ್ ಆಗ್ತಾ ಇದೀನಿ ಪ್ರಭಾ, ಎಲ್ಲಿ ಮಿಸ್ ಆಗ್ತಾ ಇದೆ ನನಗೆ ತಿಳಿಸು ಪ್ರಭಾ ಅಂತೇಳಿ ತಿಳಿದಾಗ ಸ್ಪಷ್ಟವಾಗಿ ಗೊತ್ತಾಗ ನಾನು ಎಲ್ಲೆಲ್ಲಿ ಬ್ಯಾಲೆನ್ಸ್ ಮಾಡ್ಕೋಬೇಕು, ಅದು ಮತ್ತೆ ಸರಿಪಡಿಸ್ಕೋಬೇಕು. ಹಂಗೆ ಆತ್ಮೀಯ ಜೊತೆ ನಾವು ನಡಿಬೇಕು. ಇವೆಲ್ಲ ಯಾವಾಗಂದ್ರೆ ನಾವು ಆತನ ಸಹವಾಸದಾಗ ಇದ್ದಾಗ ಇವು ನಮ್ಗೆ ಬಯಲು ಬರ್ತಾವ. ಈ ಸಹವಾಸನಾಗ ನಾವು ದೂರ ಆಗಿವನಿಗೂ ನಮಗೇನು ಗೊತ್ತಾಗೋದಿಲ್ಲ. ಸಹವಾಸದಾಗ ಇರಬೇಕು, ದೇವರು ಒಂದು ಸನ್ನಿಧಿನಾಗ ನಾವು ಜಾಸ್ತಿ ಕನೆಕ್ಟ್ ಆಗಿರ್ಬೇಕು. ಆ ಸಹವಾಸದಾಗ ಇದ್ದಾಗ ಆ ಪ್ರೀತಿನ ನಾವು ಪಡ್ಕೋಬೇಕು. ದೇವ್ರ ಪ್ರೀತಿಲಿದ್ದ ನಾವು ನಡೆದಾಗ ಎಲ್ಲ ರೀತಿಯಲ್ಲಿ ದೇವರು ನಮ್ಮನ್ನ ಕಾಪಾಡ್ಕೊಂತಾನ, ನಮ್ಮ ಒಂದು ಕುಟುಂಬನ ನಾವು ಕರೆಕ್ಟಾಗಿದ್ದರೆ ನಮ್ಮ ಕುಟುಂಬನ ಕಾಪಾಡ್ಕೊಳೋದು ಫಸ್ಟ್ ಆಫ್ ಆಲ್ ಅದಲ್ಲ ಮೇನ್. ನಾವೇ ಬಲಹೀನರಾಗ್ಬಿಟ್ಟಿವಿ ಅನ್ಕೋ, ನಾವೇ ಎಲ್ಲ ಟ್ರ್ಯಾಕ್ ತಪ್ಪಿವಿ ಅನ್ಕೋ, ಅವರು ಕೂಡ ಟ್ರ್ಯಾಕ್ ತಪ್ಪಿಡ್ತಾರೆ. ಯಾಕಂದರೆ ನಾವೇ ಎಳ್ಕೊಂಡು ಹೋಗ್ಬೇಕು ರಥನ, ಫ್ಯಾಮಿಲಿನೆಲ್ಲರನ್ನ ಬೋಗಿನ ಹಿಂದಕ್ಕೆ ಹಾಕ್ಕೊಂಡು ನಾವೇ ಎಳಿಬೇಕು ಸುಮ್ಮನೆ. ಅವ್ರು ಸುಮ್ಮನೆ ನಮ್ಮಿಂದ ಬರ್ತಿರ್ತಾರ. ಇಂಜಿನ್ ಇದ್ದಂಗೆ ನಾವು, ಹೌದಾ? ಇಂಜಿನ್ ಟ್ರ್ಯಾಕ್ ತಪ್ಪಿದ್ರೆ ಇವು ಕೂಡ ತಪ್ಪು ಬಿಡ್ತಾವ, ಹಿಂದೆ ಬರೋ ಕೂಡ ತಪ್ಪು ಬಿಡ್ತಾವ. ಅದಕ್ಕೆ ಫಸ್ಟ್ ನಾವು ಕರೆಕ್ಟ್ ಟ್ರ್ಯಾಕ್ ಮೇಲೆ ಇರ್ಬೇಕು. ನಾವು ಕರೆಕ್ಟ್ ಟ್ರ್ಯಾಕ್ ಮೇಲೆ ಇದ್ವು ಅಂದರೆ ನಮ್ಮ ಹಿಂದೆ ಕೂಡ ಮಕ್ಕಳು ಎಲ್ಲರೂ ಗಂಡ್ರು ಎಲ್ಲ ಟ್ರ್ಯಾಕ್ದಾಗಿರ್ತಾರೆ. ನಾನು ಅದೇ ಯಾವಾಗಲೂ ಅದನ್ನೇ ಹೇಳ್ತಿರ್ತೀನಿ, ನಾನು ಪ್ರತಿ ಸರ್ ಮನೆಗೆ ಅದನ್ನೇ ಹೇಳೋದು. ನೀವು ಜಾಸ್ತಿ ತಲೆ ಕೆಡಿಸ್ಕೊಂಡು ಹೆಂಗೆ ಇರೋಕ್ಕಲ್ಲ, ಸುಮ್ಮನೆ ಫಾಲೋ ಆಗ್ರಿ ಅಷ್ಟೇ. ದೈವ ಸೇವಕನ ಫಾಲೋ ಆಗ್ರಿ. ದೈವ ಸೇವಕನ ಫಾಲೋ ಆದರೆ, ದೈವ ಸೇವಕನ ಫಾಲೋ ಎಲ್ಲ ದೈವ ಸೇವಕನ ಅಲ್ಲಮ್ಮ, ಅಷ್ಟು ದೈವ ಸೇವಕನ ಅಷ್ಟು ಪ್ರತ್ಯಕ್ಷತೆ ಇರೋದಿಲ್ಲ. ಕ್ರಿಸ್ತಿನ ಫಾಲೋ ಆಗ್ಬೇಕು, ಬಟ್ ದೈವ ಸೇವಕನು ಆ ಒಂದು ದೇವ್ರ ಮಾದರಿ ಪ್ರಕಾರ ನಡೀತಿರ್ತಾನೆ కాబట్టిನೇ ನೀವು ಅದನ್ನ ಗ್ರಹಿಸ್ಬೇಕು. ದೈವ ಸೇವಕನ ಹೆಂಗೆ ನಡೀತದನ, ದೈವ ಸೇವಕನ ಮಾರ್ಗ ಹೆಂಗೈತೆ ಅಂತ ಗೊತ್ತಾದಾಗ ನಿಮ್ಗೆ ಒಂದೊಂದ್ಸರಿ ಕನ್ಫ್ಯೂಸ್ ಆಗೈತೆ, ನಿಮ್ಗೆ ಅದು ಏನು ಗೊತ್ತಾಗೋದು, ನಾವು ಹೋಗ್ತಿರೋ ಮಾರ್ಗ ಕರೆಕ್ಟಾಗಿಲ್ಲ ಗೊತ್ತಾಗೋದು ಅಂದ್ರೆ ಅವಾಗ ಏನು ಮಾಡೋ ಗೊತ್ತಾ,
ಸೇವಕನ ಫಾಲೋ ಹೋಗು. ಆಮೇನ್. ಅವೇನಾಗ್ತೈತೆ, ಟ್ರ್ಯಾಕ್ ತಪ್ಪದು ಕೂಡ ನಡ್ಸ್ಕೊಂಡು ಹೋಗ್ತಿರ್ತಾನೆ. ಯಾಕಂದ್ರೆ ನಿನ್ನ ವಾಕ್ಯವು ನನ್ನ ಪಾದಕ್ಕೆ ದೀಪವಾಗೈತೆ ಅಂತ ಹೇಳ್ತಾನೆ. ಅದು ನಿಜವಾದ ಸೇವಕನಾದ್ರೆ ವಾಕ್ಯ ಬೆಳಕಿನಲ್ಲಿ ನಡೀತಾನೆ. ಅದು ಕೂಡ ಗ್ರಹಿಸ್ಬೇಕು. ಮತ್ತು ಸೇವಕನ ಎಲ್ಲ ಸೇವಕನ ಫಾಲೋ ಆಗಿರೋನಕ್ಕೂ ಅವನು ಯಾವುದೋ ಮಾರ್ಗದ ಓದಿರ್ತಾನೆ, ಮತ್ತು ನಾವು ಆ ಮಾರ್ಗ ನಡ್ಕೊಂಡು ಹೋಗಿವಿ ಅಂದರೆ ಅವನು ಬೀಳ್ದ, ನಾವು ಉಳಿದ್ವಿ. ಅದಾಯ್ತಾ? ಸೇವಕನ ಹೆಂಗದನ, ಸೇವಕನ ಪ್ರತ್ಯಕ್ಷತೆ ಏನೈತಿ, ಅವ್ನ ನಡಿಪಿಂಪು ಹೆಂಗೈತಿ, ಅವ್ನ ಗುರಿ ಏನೈತಿ, ಆ ಗಮ್ಯ ಏನೈತಿ, ಆ ಪ್ರತ್ಯಕ್ಷತೆ ಏನೈತಿ, ಅದನ್ನು ಗ್ರಹಿಸಿದಾಗ ಈ ಸೇವಕನ ನಾನು ಹಿಡ್ಕೊಂಡು ಫಾಲೋ ಆಗಿನಂದರೆ ಆ ಗಮ್ಯನ ಸೇರ್ತೀನಿ ನಾವು. ಆಮೇನ್. ಹಲ್ಲೆಲೂಯಾ. ಯಾಕಂದ್ರೆ ಸೇವಕನ ಗುರಿ. ಅದಕ್ಕೆ ಪೌಲ್ ಏನಂತ ಹೇಳ್ತಾನೆ ಗೊತ್ತಾ, ನಾನು ಕ್ರಿಸ್ತನ ಪೋಲಿ ನಡೀತೀನಿ, ನೀವು ನನ್ನ ಪೋಲಿ ನಡೀರಿ. ಆಮೇನ್. ಎದಕ್ಕೆ ಹೇಳ್ತಾನ ಮಾತು? ನಿಮಗೆ ಗೊತ್ತಾಗಬಾರ್ದಂದ್ರೆ ನೀವು ಜಾಸ್ತಿ ಅಟೆನ್ಷನ್ ತಗೋಬೇಡ್ರಿ. ನಾನು ಆತನ ಪೋಲ್ ನಡೀತೀನಿ, ನನ್ನ ಪೋಲ್ ನಡೀರಿ, ಆ ಗಮ್ಯಕ್ಕೆ ಸೇರ್ತೀರಿ. ಅದಕ್ಕೆ ನಾನು ಗುರಿ ಒದ್ದಕ್ಕೆ ನಡೀತೇನಂತೆ. ಆತೇ ಗುರಿ ಒದ್ದಕ್ಕೆ ನಡೀತಿದ್ದೆ, ಮತ್ತು ನೀನು ಕೂಡ ಹಿಂದೆ ಹಿಂಬಾಲಿಸಿ ನೀವು ಕೂಡ ಗುರಿ ಸೇರ್ತಿ. ಆಮೇನ್. ಹಲ್ಲೆಲೂಯಾ. ಹಂಗ ಅದಕ್ಕೆ ನಮಗೆ ಆ ಸ್ಥಾನ ದೇವ್ರು ಕೊಟ್ಟನಲ್ಲ, ಆ ಸ್ಥಾನದಾಗೆ ನಾವಿರೋಣ. ಇನ್ನೂ ಹೆಚ್ಚಿನ ಸ್ಥಾನ ಎಕ್ಕನ. ಆಮೇನ್. ಹಲ್ಲೆಲೂಯಾ. ಕೆಳಗಿರೋ ಇಳಿಯುವಂಥವ್ರಾಗಿ ಇರಬಾರ್ದು.